ಯಾರಾದ್ರೂ ಒಬ್ರು ನನ್ನ ವಾಯ್ಸ್ ಕನ್ಫರ್ಮ್ ಮಾಡಿ. ಕೇಳ್ತಾ ಇದೆ ಸ್ವಂತ ಕೇಳ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ವೆರಿ ಗುಡ್ ಈವ್ನಿಂಗ್ ಒನ್ಸ್ ಅಗೇನ್ ನಿಮ್ಮೆಲ್ಲರಿಗೂ ಕೂಡ. ಇವತ್ತು ಕೂಡ ಒಂದು ಅದ್ಭುತವಾದಂತ ಸೆಷನ್ಸ್, ನಿನ್ನೆ ಒಂದು ಕ್ಲೋಸಿಂಗ್ ಸ್ಟ್ರಾಟಜಿ ಬಗ್ಗೆ ನಾವೇನು ಡಿಸ್ಕಸ್ ಮಾಡಿದ್ವಿ, ಒಂದಷ್ಟು ವಿಚಾರಗಳನ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಅದೇ ವಿಚಾರದ ಬಗ್ಗೆ ಇವತ್ತು ಕೂಡ ಮಾತಾಡ್ಲಿಕ್ಕಿದ್ದೀನಿ. ನಿನ್ನೆಯ ಒಂದು ವಿಚಾರ, ನಿನ್ನೆಯ ಒಂದು ಟಾಪಿಕ್ ಬಗ್ಗೆ ನಮ್ಮೆಲ್ಲ ಲೀಡರ್ಸ್ಗಳು ಅದ್ಭುತವಾದಂತ ಅವರ ಒಂದು ಶೇರಿಂಗ್ಸ್ ಇರ್ಬಹುದು, ಅವರ ಒಂದು ಫೀಡ್ಬ್ಯಾಕ್ ನ ಇವತ್ತು ಬೆಳಿಗ್ಗೆ ಸೆಷನ್ಸ್ ಅಲ್ಲಿ ಶೇರ್ ಮಾಡ್ಕೊಂಡು, ಐ ಥಿಂಕ್ ನಿಮ್ಗೂ ಕೂಡ ನಿನ್ನೆ ಒಂದು ಸೆಷನ್ಸ್ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಯಾರಿಗೆಲ್ಲ ಏನ್ ಅನ್ಸ್ತು ನಿನ್ನೆ ಸೆಷನ್ಸ್ ಬಗ್ಗೆ, ಏನ್ ಹೆಲ್ಪ್ ಆಯ್ತು, ಅದನ್ನ ಬಳಸ್ಕೊಂಡು ಇವತ್ ನೀವ್ ಏನ್ ಮಾಡಿದ್ರಿ, ಸೊ ಅಥವಾ ರಿಸಲ್ಟ್ ಏನ್ ಬಂತು, ಅಥವಾ ಅದರಿಂದ ಏನಾದ್ರೂ ಬೆನಿಫಿಟ್ಸ್ ಆಯ್ತು ಅನ್ನೋದಿದ್ರೆ ಡೆಫಿನೆಟ್ಲಿ ಬನ್ನಿ ಶೇರ್ ಮಾಡ್ಕೊಳ್ಳಿ. ಇವತ್ತು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆದಂತ ಅದೇ ರಿಲೇಟೆಡ್ ಒಂದಷ್ಟು ವಿಚಾರಗಳನ್ನ, ಅದರ ಪಾರ್ಟ್ 2 ನ ನಾವ್ ಇವತ್ತು ನೋಡ್ಲಿಕ್ಕೆ ಹೋಗ್ತೀವಿ. ಸೊ ಹಾಗಾಗಿ ಟೀಮ್ ಅವ್ರಿಗೂ ಕೂಡ ಮತ್ತೊಮ್ಮೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸೊ ಆಲ್ರೆಡಿ 8:53 ಬಹಳಷ್ಟು ಜನ ಬರ್ಲಿಕ್ಕಿದ್ದಾರೆ. ಸೊ ಬಹಳಷ್ಟು ಜನ 9 ಗಂಟೆ ಅಂತಾನೆ ಡಿಸೈಡ್ ಮಾಡ್ಕೊಂಡು 9 ಗಂಟೆಗೆ ಬರೋರು ಇರ್ತಾರೆ. ಮತ್ತೊಮ್ಮೆ ರಿಮೈಂಡ್ ಮಾಡ್ಕೊಳ್ಳಿ, ನಿನ್ನೆ ಬಹಳಷ್ಟು ಜನ ರೆಕಾರ್ಡ್ ಕೂಡ ಆಗಿಲ್ಲ ಈ ಒಂದು ಸೆಷನ್ಸ್, ಬಹಳಷ್ಟು ಜನ ರೆಕಾರ್ಡ್ ಆಗಿಲ್ಲ ಅನ್ನುವಂಥದ್ದು ಕೂಡ ಬಹಳ ಮಿಸ್ ಮಾಡ್ಕೊಂಡ್ರಿ. ಹಾಗಾಗಿ ಇವತ್ತು ಕೂಡ ಈ ಒಂದು ಸೆಷನ್ಸ್ ನ ನಿನ್ನೆಯ ಸೆಷನ್ಸ್ ಜೊತೆಗೆ ಇವತ್ತಿನ ಒಂದು ಸೆಷನ್ಸ್ ನ ಕಂಟಿನ್ಯೂ ಮಾಡೋದಿದೆ, ಅದೇ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತಾ, ಎಸ್, ನಿನ್ನೆಯ ಒಂದು ವಿಚಾರದ ಬಗ್ಗೆ ಯಾರೆಲ್ಲ ಶೇರ್ ಮಾಡ್ಕೋಬೇಕು ಹ್ಯಾಂಡ್ ರೈಸ್ ಮಾಡಿ ನಿಮ್ಮ ಒಪಿನಿಯನ್ ಗಳನ್ನ ಶೇರ್ ಮಾಡ್ಕೋಬಹುದು. ಸೊ ಕ್ವಿಕ್ ಆಗಿ ಜಸ್ಟ್ 1 or 2 3 ಮೆಂಬರ್ಸ್ ಗಳಿಗೆ ಮಾತ್ರ ಇರುತ್ತೆ. ಸೊ ಮತ್ತೆ ನಾವು ಆಸ್ ಯೂಶುವಲ್ ಆಗಿ ಮುಂದಿನ ವಿಚಾರವನ್ನ ಕಂಟಿನ್ಯೂ ಮಾಡೋಣ. ಓಕೆ, ಸೊ ಫಾಸ್ಟ್ ಆಗಿ ಕ್ವಿಕ್ ಆಗಿ ಹ್ಯಾಂಡ್ ರೈಸ್ ಮಾಡಬಹುದು. ಹ್ಯಾಂಡ್ ರೈಸ್ ಮಾಡಿದವರಿಗೆ ನಿನ್ನೆ ಸೆಷನ್ಸ್ ಬಗ್ಗೆ ಒಂದಷ್ಟು ಅನಿಸಿಕೆನ ಹಂಚ್ಕೊಳಕ್ ಅವಕಾಶ ಸಿಗುತ್ತೆ. ಎಸ್ ತಿಪ್ಪಣ್ಣ ಅವರೇ, ಓವರ್ ಟು ಯು. ಥ್ಯಾಂಕ್ ಯು ಮಾ ಗುರುಜಿ. ಗುಡ್ ಮತ್ ಕಮನಿ ಆಲ್ ಅಂಡ್ ಚಾಂಪಿಯನ್. ರಾತ್ರಿ ಕ್ಲಾಸ್ ಆಟ್ಲಿ ವೆಲ್ಕಮ್ ಮಾಡ್ಕೊಳ್ತೀನಿ. ನಿನ್ನೆ ಪವರ್ ಆಪ್ ಎರಡನೇ ದಿನ, ಫಸ್ಟ್ ದಿನ ಅಟೆಂಡ್ ಆಗಿದ್ದಿಲ್ಲ. ನಿನ್ನೆ ಅದ್ಭುತವಾಗಿ ಕ್ಲಾಸ್ ನಡೆಸಿಕೊಟ್ಟಿರಿ ಸರ್. ನೀವು ಯಾವುದೇ ಕೊಟ್ಟರು ಮನಮುಟ್ಟವಾಗಿ ಮತ್ತು ಒಂದು ದಾರಿ ದೀಪ ಆಗಿರುತ್ತೆ ಅಂತ ಹೇಳ್ಬೋದು. 30 ದಿನ ಏನು ಕೆಲಸ ಮಾಡ್ತೀವಿ, ಲಾಸ್ಟ್ನ 2 ದಿನದಲ್ಲಿ ಕೆಲಸ ಆತದ. ಅದು ದೊಡ್ಡ ಮಟ್ಟದಲ್ಲಿ ಆತಂತ ಹೇಳಿದ್ವಿ. ಮತ್ತು ಯಾವುದೇ ಕೆಲಸ ಮಾಡಲಿ ನಮ್ಗೊಂದು ಗುರಿ ಇರಬೇಕು, ಜೀವನಕ್ಕೆ ಒಂದು ದಾರಿ ದೀಪ ಆಗಿರ್ಬೇಕು. ಮತ್ತು PU ಆಗಿರ್ಬೋದು, BU ಆಗಿರ್ಬೋದು, ಮತ್ತು ಅದನ್ನು ನೋಡಿಕೊಂಡು ನಾವು ಕೆಲಸ ಮಾಡಿದಾಗ ಅಥವಾ ನಮ್ಮ ಜೀವನಕ್ಕೆ ಒಂದು ಗುರಿ ಮುಟ್ಟಬೇಕಾದ್ರ ಪಾಲಪ್ಪಿರಬೇಕು. ಮತ್ತೆ ತಂಡದೊಂದಿಗೆ ಅಥವಾ ಒಂಟವನ್ನು ಮಾಡೋದಾಗಿರ್ಬೋದು, ಮತ್ತು ಲಾಯಲ್ಟಿ ಆಗಿರ್ಬೋದು, ಪ್ರತಿಯೊಂದು ಪಾಲಪಿದ ಸಕ್ಸಸ್ ಆಯ್ತು ಅಂತ ಹೇಳಿದ್ರು. ಎಲ್ಲವನ್ನು ಕಲಿಬೇಕಾದ್ರೆ ಕಲಿಕೆಬೇಕು, ಮೇನ್ ಅಂತ ಕಲಿಕೆಬೇಕು. ಆ ಕಲಿಕೆದಾಗ ಮಾತ್ರ ಸಕ್ಸಸ್ ಆಯ್ತೀವಿ ಸರ್. ಎಸ್ ಥ್ಯಾಂಕ್ ಯು ಸರ್, ಸೂಪರ್. ಎಸ್ ಥ್ಯಾಂಕ್ ಯು. ಪ್ರತಿದಿನನೂ ಕೂಡ ನಾವು ತಿಳ್ಕೊಳ್ಳೋದು ಮಾತ್ರ ಅಲ್ಲ, ತಿಳ್ಕೊಂಡಂಥ ವಿಚಾರವನ್ನ ನಮ್ಗೆ ಎಷ್ಟು ಮಟ್ಟಿಗೆ ಅರ್ಥ ಆಗಿದೆ ಅನ್ನುವಂಥದ್ದನ್ನ ವಾಪಸ್ ಅದನ್ನ ಶೇರಿಂಗ್ ಮಾಡ್ಕೊಳ್ಳೋದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ನಿನ್ನೆ ಬಹಳಷ್ಟು ವಿಚಾರಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಮಂತ್ ಎಂಡ್ ಅಲ್ಲಿ ಯಾವ ರೀತಿ ಒಂದು ಕ್ಲೋಸಿಂಗ್ ಮಾಡಬೇಕು, ಸ್ಟ್ರಾಟಜಿ ಹೇಗಿರಬೇಕು, ಮೈಂಡ್ಸೆಟ್ ಹೇಗಿರಬೇಕು, ಫಾರ್ಮುಲಾ ಹೇಗಿರಬೇಕು, ವಾರ್ ರೂಮ್ ಥರ ನಾವು ಯಾವ ರೀತಿ ರೆಡಿ ಆಗಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಒಂದಷ್ಟು ಜನಗಳಿಗೆ ರೀಚ್ ಆಯಿತು. ಆ್ಯಂಡ್ ಭಾಳಷ್ಟು ಜನ ಅದ್ಭುತವಾಗಿ ಅದನ್ನು ರಿಸಲ್ಟ್ ಆಗಿ ಕೂಡ ಕನ್ವರ್ಟ್ ಮಾಡಿಕೊಂಡ್ರು. ಸೊ ಇನ್ಯಾರು ತಮ್ಮ ಅನಿಸಿಕೆನ ಶೇರ್ ಮಾಡ್ಕೋಬಹುದು? ಸೊ ಗೋಪಿ ಸರ್, ನಿನ್ನೆ ಆ ಒಂದು ಸೆಷನ್ಸಿಂದ ಅವರ ಟೀಮಲ್ಲೂ ಕೂಡ ಬೆಳಿಗ್ಗೆ ರಿಸಲ್ಟ್ ಆಗಿ ಕನ್ವರ್ಟ್ ಮಾಡಿಕೊಂಡ್ರು. ಯಾರು ನಿನ್ನೆ ಒಂದು ಸೆಷನ್ಸ್ನ ಅಟೆಂಡ್ ಮಾಡಿ ಇವತ್ತು ಕ್ಲೋಸಿಂಗನ್ನು ಪವರ್ಫುಲ್ ಆಗಿ ಕ್ಲೋಸ್ ಮಾಡ್ಕೊಳ್ಳೋದಕ್ಕೆ ನಿನ್ನೆ ಆಕ್ಷನ್ ಮಾಡಿದ್ರಿ, ಅವ್ರು ಹ್ಯಾಂಡ್ ರೈಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಎಸ್, ಕ್ವಿಕ್ 2-3 ನಿಮಿಷ ಇರುತ್ತೆ. ಲಾಸ್ಟ್ ಅಲ್ಲಿ ಕೈ ಎತ್ತು ಬಿಡ್ತೀರಾ, ಕೈ ಎತ್ತದಷ್ಟೊತ್ತಿಗೆ ಸಮಯನೇ ಆಗೋಗಿರುತ್ತೆ. ಎಸ್ ಗೋಪಿ ಸರ್. ಸರ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಿಜವಾಗ್ಲೂ ಸರ್ ನಿನ್ನೆ ಒಂದು ಸೆಷನ್ ಇಂದ ತುಂಬಾನೇ ಯೂಸ್ಫುಲ್ ಆಯ್ತು ಸರ್. ಯಾಕಂದ್ರೆ ಲಾಸ್ಟ್ 2-3 ಡೇಸ್ ಇರುವಾಗ ಏನಾಗುತ್ತೆ ಅಂದ್ರೆ ಕ್ಲೋಸಿಂಗ್ ತುಂಬಾ ಹೆಲ್ಪ್ ಆಯ್ತು. ಯಾಕಂದ್ರೆ ಈಗ ಲಾಸ್ಟ್ 2 ಡೇಸ್ ಅಲ್ಲ, ಅಯ್ಯೋ ಇನ್ನೇನ್ ಬಿಡು ಟೈಮ್ ಆಗೋಯ್ತು, ಇನ್ನು ಆಗೋದಿಲ್ಲ ಅಂತ ಮೈಂಡ್ ಸೆಟ್ ಆಗೋಗಿರುತ್ತೆ. ಬಟ್ ಈ ಒಂದು ಸೆಷನ್ ಇಂದ ಅಟೆಂಡ್ ಮಾಡಿ ಆದ್ಮೇಲೆ ನಮ್ಮ ಒಂದು ಟೀಮಲ್ಲಿ ಸರ್ಗೆ ನೋಡ್ಬಿಟ್ಟು, ಹೌದಲ್ವಾ ಯಾಕೆ ಮಾಡಬಾರ್ದು, ಇನ್ನೂ 2 ಡೇಸ್ ಇದೆ, ಆ 2 ಡೇಸ್ ಅಲ್ಲಿ ನಾವು ಎಲ್ಲರಿಗೂ ಫಾಲೋ ಅಪ್ ಮಾಡ್ಬಿಟ್ಟು ಎಷ್ಟು BB ಆಗಿದೆ, ಯಾರೀಗ ಇನ್ನೊಂದು ಏನಂದ್ರೆ
$75 lakhs ಪೂಲಲ್ಲಿ ಒಬ್ಬೊಬ್ರು ಜಾಯಿನ್ ಮಾಡಿಸಿದ್ರು ಕೆಲವರು ಜಾಯಿನ್ ಆಗಿರ್ತಾರೆ, ಪ್ರಾಡಕ್ಟ್ಸ್ ತಗೊಂಡಿರಲ್ಲ. ಅಂಥವ್ರಿಗೆ ಫಾಲೋ ಅಪ್ ಮಾಡಿಬಿಟ್ಟು ನಾವು ಇವತ್ತೆಲ್ಲರಿಗೂ ಕಾಲ್ ಮಾಡಿ ಅವ್ರಿಗೆ ಪ್ರಾಡಕ್ಟ್ ತರಿಸಿದ್ದು, ಅವ್ರಿಗೆ $75 lakhs ಪೂಲಲ್ಲಿ ಕ್ವಾಲಿಫೈ ಮಾಡಿಸಿರೋದು. ನೆಕ್ಸ್ಟು ಮೈಲ್ ಸ್ಟೋನ್ ಕಂಪ್ಲೀಟ್ ಆಗೋದಕ್ಕೆ ಅದೊಂದು ನೋಡಿದ್ವಿ. ಎಷ್ಟೊಂದು ಆಫರ್ಗಳಿದಾವೆ ಮೈಲ್ ಸ್ಟೋನ್ದು, $75 lakhs ಪೂಲ್ದು, ಜೊತೆಗೆ ಇಲ್ಲಿ ಮಲೇಷ್ಯಾ ಟ್ರಿಪ್ದು. ಇಷ್ಟೆಲ್ಲ ಇರೋದ್ರಿಂದ ನಮಗೆ ಈಸಿ ಆಯಿತು ಸರ್, ನಮಗೆ ಅವರ ಒಂದು ಟೈಟಲ್ ಅಚೀವ್ಮೆಂಟ್ ಆಗೋದಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಯಾಕಂದ್ರೆ ಈ ಥರ ಒಂದು ಆಪರ್ಚುನಿಟೀಸ್ ಇದ್ದಾಗ ಪ್ರತಿಯೊಬ್ಬರು ಅಟೆಂಡ್ ಮಾಡೋದು, ಬರೀ ಅಟೆಂಡ್ ಮಾಡೋದಲ್ಲ, ಪ್ರಾಕ್ಟಿಕಲ್ ಆಗಿ ನಾವು ಕಾಲ್ ಮಾಡಿ ಅವ್ರಿಗೆ ರಿಸಲ್ಟ್ ಬರುತ್ತಲ್ವಾ, ಅದು ಖುಷಿನೇ ಬೇರೆ ಅದು. ಓಕೆ, ತುಂಬ ಚೆನ್ನಾಗಿತ್ತು ಸರ್. ಇವತ್ತೆಲ್ಲ ನಮ್ಗೆ ಅದೇ ಕೆಲಸ ಸರ್, ಇವತ್ತು ಕಾಲ್ ಮಾಡಿ ಎಲ್ಲರಿಗೂ ಜಾಯಿನ್ ಮಾಡಿಸಿ ಇದು ಮಾಡೋದು, ಅಚೀವ್ಮೆಂಟ್ ಮಾಡಿಸೋದು. ಇನ್ನೂ ನಾಳೆನೂ ಟೈಮ್ ಇದೆ, ನಾಳೆನೂ ಅದೇ ಥರ ಕೆಲಸ ಮಾಡಿ ಅವ್ರಿಗೆ ಅಚೀವ್ಮೆಂಟ್ ಕೊಡಿಸ್ಬೇಕಂತ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್, ಈ ಥರ ಒಂದು ವಂಡರ್ಫುಲ್ ಸೆಷನ್ಸ್ ಕೊಡ್ತಾ ಇರೋದಕ್ಕೆ. ಥ್ಯಾಂಕ್ ಯು ಗೋಪಿ ಸರ್. ಡೆಫಿನೆಟ್ಲಿ ಬಹಳಷ್ಟು ಜನ ನಿನ್ನೆಯಿಂದ ಕಾಲ್ ಮಾಡ್ಬೇಕಂತ ಅನ್ಕೊಂಡಿದ್ದಕ್ಕೆ ಇವತ್ತು ಕೂಡ ಕಾಲ್ ಮಾಡ್ತಾನೆ ಇದ್ದಾರೆ ಅಂತ ಅನ್ಸುತ್ತೆ. ಈ ಟೈಮಲ್ಲೂ ಕೂಡ ಕಾಲ್ ಮಾಡ್ತಾನೆ ಇರ್ತೀರಾ. ಬಹಳಷ್ಟು ಜನಗಳಿಗೆ 9 ಗಂಟೆಗೆ 8:50ಕ್ಕೆ ಜಾಯಿನ್ ಆದಕ್ಕೆ ಟೀಮ್ ಅವರು ಯಾರು ಜಾಯಿನ್ ಆಗಿಲ್ಲ ಅಂತ ನೋಡ್ಕೊಂಡು ಅವರಿಗೆ ಕಾಲ್ ಮಾಡೋದ್ರಲ್ಲೇ ಬಹಳಷ್ಟು ಜನ ಬ್ಯುಸಿ ಆಗಿಬಿಡ್ತೀವಿ. ಇಟ್ಸ್ ಓಕೆ, ತೊಂದರೆ ಇಲ್ಲ. ಇನ್ಯಾರಾದ್ರೂ ಒಬ್ರು ಶೇರ್ ಮಾಡ್ಕೋಬಹುದು, ಅದರ್ವೈಸ್ ನಾವು ಡೈರೆಕ್ಟ್ ಆಗಿ ಇವತ್ತು ಕೂಡ ಒಂದು ಅದ್ಭುತವಾದಂಥ ಸೆಷನ್ಸ್ನ ಶೇರ್ ಮಾಡ್ಕೊಳ್ಬೋದಕ್ಕೆ ನಾನು ಹೋಗ್ತೀನಿ. ಯಾರಾದರೂ ನಿಮ್ಮ ಅನಿಸಿಕೆನ ನಿನ್ನೆ ಈ ಒಂದು ಸೆಷನ್ಸ್ನ ಎಷ್ಟು ಜನ ಅಟೆಂಡ್ ಮಾಡಿದ್ರಿ ಹ್ಯಾಂಡ್ ರೈಸ್ ಮಾಡ್ಬೋದಾ? ನಿನ್ನೆ ಸೆಷನ್ಸ್ನ ಎಷ್ಟು ಜನ ಅಟೆಂಡ್ ಮಾಡಿದ್ರಿ? ಹ್ಯಾಂಡ್ ರೈಸ್ ಮಾಡಿ. ಎಸ್ ದೀಪಾ ಮೇಡಮ್, ಎಸ್ ಮಂಜುಳಾ ರಮೇಶ್, ಎಲ್ಲರೂ ಪರಮೇಶ್ವರಿ ಬರ್ರಿ. ಓಕೆ, ಎಷ್ಟು ಜನ? ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್. ಎಷ್ಟು ಜನ ಅಟೆಂಡ್ ಮಾಡಿದ್ರಿ? ಎಷ್ಟು ಜನ ನಿನ್ನೆ ಅಟೆಂಡ್ ಮಾಡಿರೋ ಸೆಷನ್ಸ್ ಅಟೆಂಡ್ ಮಾಡಿದ ಮೇಲ್ಗಡೆ ಇವತ್ತು ಸ್ವಲ್ಪ ಆಕ್ಷನ್ನ ಜಾಸ್ತಿ ಮಾಡಿದ್ರಿ? ಓಕೆ, ಸ್ವಲ್ಪ ಫೋಕಸ್ ಮಾಡಿದ್ರಿ, ಕಾಲ್ ಜಾಸ್ತಿ ಮಾಡಿದ್ರಿ, ಫೋಕಸ್ ಮಾಡಿ ಯಾರು ಆಕ್ಷನ್ ಮಾಡಿದ್ರಿ ಹ್ಯಾಂಡ್ ರೈಸ್ ಮಾಡ್ಬೋದಾ? ನಾವು ತುಂಬಾ ಟ್ರೈನಿಂಗ್ ಕೇಳ್ತೀವಿ ಬಿಡ್ತೀವಿ, ಬಟ್ ಅದರ ಆಕ್ಷನ್ ಮಾಡಿಲ್ಲ ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ. ಪರಮೇಶ್ವರಿ ಭಟ್, ಶಶಿಕಲಾ, ಎಸ್ ದೀಪಾ ತುಪ್ಪಣ್ಣ ಅವರು ಆಕ್ಷನ್ ಜಾಸ್ತಿ ಮಾಡಿದವ್ರು ಹ್ಯಾಂಡ್ ರೈಸ್ ಮಾಡ್ಬೋದಾ? ವೆರಿ ಗುಡ್. ಸ್ವಲ್ಪನೇ ಜನ ಮಾಡಿದ್ದಾರೆ. ಎಷ್ಟು ಜನಗಳಿಗೆ ಆಕ್ಷನ್ ಮಾಡಬೇಕು ಅಂತ ಅನಿಸ್ತು ಅವರಾದ್ರೂ ಹ್ಯಾಂಡ್ ರೈಸ್ ಮಾಡಿ ನೋಡೋಣ. ಓಕೆ, ವೆರಿ ಗುಡ್. ಎಷ್ಟು ಜನಗಳಿಗೆ ಇಲ್ಲ ಕ್ಲೋಸಿಂಗ್ ಅಲ್ಲಿ ಈ ತರ ಎಲ್ಲ ಒಂದು ಮಂತ್ ಬಿಗಿನಿಂಗ್ ಅಲ್ಲಿ ಪ್ಲಾನ್ ಮಾಡಿಕೊಂಡು? ಎಸ್, ವಾವ್, ಮಾಧವಿ ಮೇಡಮ್ 2 ನ್ಯೂ ಜಾಯಿನ್ಸ್ ಮಾಡಿದ್ರು. ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್, ಸೂಪರ್. ಎಷ್ಟು ಜನಗಳಿಗೆ ಮಂತ್ ಬಿಗಿನಿಂಗ್ ಇಂದ ಒಂದು ಪ್ರಾಪರ್ ಆದಂತ ಪ್ಲಾನ್ ಮಾಡ್ಕೊಂಡು ಈ ರೀತಿ ವರ್ಕ್ ಮಾಡಿದ್ರೆ ನಾವೇನ್ ಅನ್ಕೊಂತೀವೋ ಅದನ್ನ ರೀಚ್ ಆಗ್ಬಹುದು ಅಂತ ಎಷ್ಟು ಜನಕ್ಕೆ ಅನಿಸ್ತು? ಹ್ಯಾಂಡ್ ರೈಸ್ ಮಾಡ್ಬೋದಾ? ಎಸ್, ಅಚೀವ್ಮೆಂಟ್ ಆಗಬೇಕು ಅಂತ ಹೇಳೋದಿದ್ರೆ ಪ್ಲಾನು, ಈ ಥರ ಒಂದು ಆ್ಯಕ್ಷನ್ನು, ಈ ಥರ ಒಂದು ಟ್ರೈನಿಂಗು, ಈ ಥರ ಒಂದು ಸಿಸ್ಟಮು, ಒಂದು ಸ್ಕ್ರಿಪ್ಟ್ ಇಟ್ಕೊಂಡು ವರ್ಕ್ ಮಾಡಿದರೆ ಅಚೀವ್ಮೆಂಟ್ ಮಾಡ್ಬೋದು ಅಂತ ಎಷ್ಟು ಜನಕ್ಕೆ ಅನಿಸ್ತು? ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್. ನೋ ಪ್ರಾಬ್ಲಮ್. ಮಂತ್ ಎಂಡಲ್ಲಿ ನಿಮ್ಗೆ ಈ ವಿಚಾರ ಗೊತ್ತಾಗಿದೆ. ನೆಕ್ಸ್ಟ್ ಮಂತ್ ಬಿಗಿನಿಂಗಿಂದ ಇದ್ರ ಕಡೆಗೆ ನಾವು ಆ್ಯಕ್ಷನ್ನ ಡ್ರೈವ್ ಮಾಡೋಣ. ಮಂತ್ ಬಿಗಿನಿಂಗಿಂದ ಈ ಮಂತ್ ಕ್ಲೋಸಿಂಗಿಗೆ ಇವತ್ತಿನ ಒಂದಿಷ್ಟು ವಿಚಾರಗಳನ್ನು ನಾವು ಡಿಸ್ಕಷನ್ಸ್ ಮಾಡಿಕೊಂಡು ನೆಕ್ಸ್ಟ್ ಮಂತ್ ಶುರುವಾತಿಂದ ನಾವು ಯಾವ ರೀತಿ ಒಂದು ಗೋಲ್ ಸೆಟ್ ಮಾಡ್ಕೊಳ್ಳೋದು, ಯಾವ ರೀತಿ ಎವ್ರಿ ಡೇ ಆ್ಯಂಡ್ ನೈಟ್ ನಾವು ವರ್ಕ್ ಮಾಡೋದು. 12:30 by night. ವೆರಿ ಗುಡ್. 12:30ಗೆ 2 ನ್ಯೂ ಜಾಯಿನೀಸ್ನ ಮಾಡಿದಾರಂತೆ ಮೇಡಮ್, ಮಾಧವಿ ಮೇಡಮ್ ಆಲ್ವೇಸ್ ಒಂದು ವಂಡರ್ಫುಲ್ ಆದಂಥ 100 PVs ಇರ್ಬೋದು, 4x4 ಸ್ಟ್ರಕ್ಚರಲ್ಲಿ ಐ ಥಿಂಕ್ ಅವರೊಂದು ಮಿರಾಕಲ್ನ ಮಾಡ್ತಿದ್ದಾರೆ. ಅವ್ರ ಟೀಮನ್ನ ಅದ್ಭುತವಾಗಿ ಲೀಡ್ ಮಾಡ್ತಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಇಫ್ ಐ ಆಮ್ ನಾಟ್ ರಾಂಗ್ ನೀವೇ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಮಾತಾಡಿದ್ರೆ ಗೊತ್ತಾಗುತ್ತೆ, ಕೆಲವೊಂದು ಚಾಟ್ಸಲ್ಲಿ ಅಷ್ಟೊಂದು ಗೊತ್ತಾಗೋದಿಲ್ಲ. ಎಸ್, ಥ್ಯಾಂಕ್ ಯು ಸೋ ಮಚ್. ಎಸ್, ಓಕೆ, ನೋ ಪ್ರಾಬ್ಲಮ್. ಪ್ರತಿಯೊಬ್ಬರಿಗೂ ಕೂಡ ಈಗ ಒಂದು ಕ್ಲಾರಿಟಿ ಅಂತೂ ಸಿಗ್ತಾ ಇದೆ. ನಾವು ಅಂದ್ಕೊಂಡದನ್ನ ಅಚೀವ್ ಮಾಡೋದಕ್ಕೆ ಒಂದಷ್ಟು ಕ್ಲಾರಿಟಿ ಇದ್ರೆ. ಎಸ್, ಥ್ಯಾಂಕ್ ಯು ಮೇಡಮ್, ಕಂಗ್ರ್ಯಾಚುಲೇಷನ್ಸ್. ಎಸ್, ಪ್ರದೀಪ್ ಅವ್ರು ಹ್ಯಾಂಡ್ ರೈಸ್ ಮಾಡಿದ್ದೀರಿ. ಓಕೆ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಇವತ್ತು ಕೂಡ ನಾವು ಮಂತ್ ಎಂಡಲ್ಲಿ ಕ್ಲೋಸಿಂಗ್ ಮಾಡುವುದಕ್ಕೆ ಇನ್ನ ಏನೇನು ನಾವು ಫಾರ್ಮುಲಾಗಳನ್ನು ಯೂಸ್ ಮಾಡ್ಬೋದು, ಯಾವ ರೀತಿ ಕ್ಲೋಸಿಂಗನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಇನ್ನಷ್ಟು ಸವಿಸ್ತಾರವಾಗಿ ನೋಡ್ತಾ ಹೋಗೋಣ. ಸಿ, ಈ ಬಿಸ್ನೆಸ್ ಅನ್ನುವಂಥದ್ದು ಸೇಲ್ಸ್ ಅನ್ನುವಂಥದ್ದು ಅದೊಂದು ಕಲೆ. ಅದು ಎಲ್ಲರಿಗೂ ಮಾಡೋಕ್ಕಾಗತ್ತೆ, ಬಟ್ ಕಲಿಬೇಕಷ್ಟೆ. ಭಾಳ ಜನ ಅಂದ್ಕೊಂಡಿದ್ದಾರೆ ಈ ಜಗತ್ತಲ್ಲಿ ಕೆಲವೊಂದು ನಮಗೆ ಮಾಡೋಕ್ಕಾಗೋದೇ ಇಲ್ಲ ಅಂತ. ಆಗೋದೇ ಅಂತಲ್ಲ, ಮಾಡಬೇಕು ಅನ್ನುವಂಥ ಮನಸ್ಸಿರಬೇಕು. ಮನಸ್ಸಿದ್ರೆ ಎಲ್ಲದಕ್ಕೂ ಮಾರ್ಗ ಇದೆ. ನಥಿಂಗ್ ಈಸ್ ಇಂಪಾಸಿಬಲ್. ಈ ಜಗತ್ತಲ್ಲಿ ಅಸಾಧ್ಯ ಅನ್ನುವಂಥದ್ದು ಯಾವುದೂ ಇಲ್ಲ. ಒಂದು ಅನಿವಾರ್ಯತೆ ಕ್ರಿಯೇಟ್ ಆಗಬೇಕು, ಇನ್ನೊಂದು ನಮಗೆ
ಆ ಒಂದು ಕಲಿಬೇಕನ್ನುವಂಥ ಆಸೆ ಇರಬೇಕು ಅಥವಾ ಕನಸಿರಬೇಕು. ಇವೆರಡು ಇದೆ ಅಂತಂದಾಗ ಜಗತ್ತು ಮನುಷ್ಯನಿಗೆ ಕೆಲವೊಂದ್ಸಲ ಎಲ್ಲವನ್ನ ಕಲ್ಸ್ಕೊಡುತ್ತೆ, ಪರಿಸ್ಥಿತಿಗಳು ಕಲ್ಸ್ಕೊಡುತ್ತೆ, ಕೆಲವೊಂದ್ಸಲ ಸಿಚುವೇಶನ್ಸ್ ನಮಗೆ ಆ ಥರ ಕಲ್ಸ್ಕೊಡುತ್ತೆ. ಕೆಲವೊಬ್ರು ತಮ್ಮಿಂದ ಅವರಾಗಿನೇ ಇಲ್ಲ ಜೀವನದ ಒಂದು ಪರ್ಪಸ್ ಇಟ್ಕೊಂಡು ಎಲ್ಲವನ್ನ ಕಲಿಯೋದಕ್ಕೆ ಪ್ರಯತ್ನ ಪಡ್ತಾ ಹೋಗ್ತಾರೆ. ಈ ರೀತಿ ಪ್ರತಿಯೊಂದನ್ನು ಕೂಡ ಆಗುತ್ತೆ. ಫಸ್ಟ್ ಆಫ್ ಆಲ್ ನನ್ನ ಕೈಲಿ ಆಗಲ್ಲ, ಹೋಗಲ್ಲ, ಇದು ಅವ್ರಿಗೆ ಮಾತ್ರ ಇವ್ರಿಗೆ ಮಾತ್ರ ಅನ್ನುವಂಥ ಈ ನಾವೇ ಅಂತ ಅಂದ್ಕೊಂಡಿರುವಂಥ ಕಲ್ಪನಾ ಲೋಕದಿಂದ ನಾವು ಹೊರಗಡೆ ಬರೋಣ. ನಮಗೆ ಆಗಲ್ಲ ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಅಷ್ಟೇ. ನಮ್ಗೆ ಯಾಕೆ ಗೊತ್ತಿಲ್ಲ ಅಂತ ಹೇಳೋದಿದ್ರೆ ಅದನ್ನ ತಿಳ್ಕೊಳಕ್ ಪ್ರಯತ್ನ ಪಟ್ಟಿಲ್ಲ ಅಷ್ಟೇ. ಆ ಪ್ರಯತ್ನ ಪಟ್ಟದಿದ್ರೆ ಎಲ್ಲವೂ ಕೂಡ ಆಗುತ್ತಷ್ಟೇ. ಸಂತೋಷ್ ಏನು ಇವತ್ತಿಲ್ಲಿ ಕೂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ, ನಾನೇನು ಹುಟ್ಟಿದ ತಕ್ಷಣನೇ ಇಷ್ಟು ಚೆನ್ನಾಗಿ ಮಾತಾಡೋದಕ್ಕೂ ಕಲ್ತಿಲ್ಲ, ಇಷ್ಟು ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡೋಕ್ಕೂ ಬರ್ತಿರ್ಲಿಲ್ಲ, ಯಾವುದೂ ಕೂಡ ಬರ್ತಿರ್ಲಿಲ್ಲ. ಮೋದಿಕೇರ್ನಲ್ಲಿ ನಾನು 20 ವರ್ಷದ ಒಂದು ಅದ್ಭುತವಾದಂಥ ಪಯಣ. ಈ ಅದ್ಭುತವಾದ ಪಯಣದಲ್ಲಿ ಸಾಕಷ್ಟು ಬಾರಿ ನಾನು ಕೂಡ ಎಡವಿದ್ದೀನಿ, ನಾನು ನೋಡಿದ್ದೀನಿ, ನಾನು ಕೂತ್ಕೊಂಡು ಕೇಳ್ತಾ ಇದ್ದೀನಿ. ನನ್ನ ಕೈಯಲ್ಲೂ ನನ್ನ ತಲೆಯಲ್ಲೂ 1000 ಸಲ ಅನ್ಸುತ್ತೆ ಇದು ನನ್ನಂಥವ್ರ ಕೈಯಲ್ಲಿ ಆಗುತ್ತಾ, ನನಗೂ ಆಗುತ್ತಾ, ಹೋಗುತ್ತಾ, ಈ ಥರ ನನಗೂ ಸಾವಿರಾರು ಕ್ವಶನ್ಸ್ಗಳು ಬಂದಿದೆ. ನೋಡ್ತಾ ಹೋಗಿದ್ದೆ, ಟ್ರೈ ಮಾಡಿದ್ದೆ, ಫೇಲ್ ಆಗಿದ್ದೆ, ಮತ್ತೆ ಮತ್ತೆ ಟ್ರೈ ಮಾಡಿದ್ದೆ, ಫೇಲ್ ಆಗಿದ್ದೆ, ಮತ್ತೆ ವೈ ನಾಟ್ ಅಂತ ಅನ್ಕೊಂಡೆ, ಮತ್ತೆ ನಮ್ಮ ಅಪ್ಲೈನ್ ಲೀಡರ್ಸ್ಗಳ ಟ್ರೈನಿಂಗ್ಗಳನ್ನು ನಿರಂತರವಾಗಿ ಬಿಡದೆ ಅಟೆಂಡ್ ಆಗ್ತಾ 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 ಒಬ್ಬೊಬ್ಬರನ್ನ ನೋಡ್ತಾ 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 ನನಗೂ ಅಂತ ಅನ್ಸಿದ್ದು, ಓ ಎಸ್ ಆಗುತ್ತೆ. ಯಾಕಂತ ಹೇಳಿದ್ರೆ ಯಾರೋ ಒಬ್ರು ಮಾಡಿದ್ರೆ ಅಸಾಧ್ಯ ಅಂತ ಅನ್ಸ್ಬೋದು. ಈ ಬಿಸ್ನೆಸ್ ಅಲ್ಲಿ ಯಾರೋ ಒಬ್ರು ಅಂತಲ್ಲ, ಪ್ರತಿ ತಿಂಗಳಲ್ಲೂ ಒಬ್ರಲ್ಲ ಒಬ್ರು ಹೊಸ ಹೊಸ ಅಚೀವರ್ಗಳು ಬರ್ತಾನೆ ಇರ್ತಾರೆ. ಪ್ರತಿ ವರ್ಷದಲ್ಲೂ ಕೂಡ ಯಾರಲ್ಲೋ ಒಬ್ಬ ಟಾಪ್ 10 ಅಲ್ಲಿ, ಟಾಪ್ 20s ಅಲ್ಲಿ, ಅಥವಾ 5 ಲಕ್ಷ 10 ಲಕ್ಷ 20 ಲಕ್ಷ 25 ಲಕ್ಷ ದುಡಿಯೋ ಬರ್ತಾನೆ ಇರ್ತಾರೆ. ಸೊ ಇದು ಯಾರೋ ಒಬ್ಬ ಸುರೇಖಾ ಭಾರ್ಗವ ಮೇಡಮ್ ಅಂತ ಮಾತ್ರ ಅಲ್ಲ, ಪ್ರತಿ ತಿಂಗಳಲ್ಲೂ ಕೂಡ ಮೋದಿ ಕೇರ್ ಬಿಸ್ನೆಸ್ ಒಳಗಡೆ 50-60 ಸಾವಿರ ಜನ ಜಾಯಿನ್ ಆಗ್ತಾನೆ ಇದ್ದಾರೆ. ಕಳೆದ 30 ವರ್ಷದಿಂದ ಮೋದಿ ಕೇರ್ ಪ್ರಾಡಕ್ಟ್ ಲಾಂಚ್ ಮಾಡ್ತಾನೆ ಇದೆ. ಈ ಬಿಸ್ನೆಸ್ ನಡೀತಾನೆ ಇದೆ. ಈ ಬಿಸ್ನೆಸ್ ಜನ ಜಾಯಿನ್ ಆಗ್ತಾನೆ ಇದ್ದಾರೆ. ಜಾಯಿನ್ ಆದಂಥ ವ್ಯಕ್ತಿಗಳು ಅಚೀವ್ ಮಾಡ್ತಾನೆ ಇದ್ದಾರೆ. ಪ್ರತಿ ವರ್ಷದಲ್ಲೂ ತಿಂಗಳಲ್ಲೂ ಒಬ್ರು ಇಬ್ರು 3 4 5 ಜನ ಲಕ್ಸುರಿ ಕಾರ್ಗಳನ್ನ ಬೈ ಮಾಡ್ತಾನೆ ಇದ್ದಾರೆ. ಎಂತೆಂಥ ವ್ಯಕ್ತಿಗಳು ಇದನ್ನೆಲ್ಲ ನೋಡ್ತಾ 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 ಎಸ್ ಎಲ್ಲವೂ ಆಗುತ್ತೆ, ನಾನು ಮಾಡಬೇಕು ಅನ್ನೋದನ್ನ ನನ್ನ ತಲೆಗೆ ಸ್ಟ್ರಾಂಗ್ ಆಗಿ ನಾನು ಫೀಡ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಅದಕ್ಕೆ ಪ್ರಯತ್ನ ಪಟ್ಟಿದ್ದಕ್ಕೆ ಇವತ್ತು ಈ ಹಂತಕ್ಕೆ ಬಂದು ನಿಂತ್ಕೊಂಡಿದ್ದೀವಿ. ನಿಮಗೂ ಕೂಡ ಅಷ್ಟೇ. ಇವತ್ತು ಏನು ನೀವಿಲ್ಲಿ ಬಂದು ಕೂತ್ಕೊಂಡು ಕೇಳ್ತಾ ಇದ್ದೀರಾ, ಇವತ್ತು ಕೇಳಿರುವಂಥ ಸಬ್ಜೆಕ್ಟ್ನ ರಿಸಲ್ಟ್ ನಾಳೆ ಬಾರ್ದೇನೆ ಇರ್ಬೋದು. ಬಟ್ ಕೇಳ್ತಾ 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 ನಿಮ್ಮ ಒಳಗಡೆ ನಿಮ್ಮ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರ್ಬೋದು, ಅಥವಾ ನಿಮ್ಗೊಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ, ನಿಮ್ಮ ಮೈಂಡ್ ಕನ್ವಿನ್ಸ್ ಆಗ್ತಾ ಹೋಗುತ್ತೆ, ನಿಮಗೊಂದು ಕನ್ವಿಕ್ಷನ್ ಬರ್ತಾ ಹೋಗುತ್ತೆ, ದೆನ್ ಆಕ್ಷನ್ ಅನ್ನುವಂಥದ್ದು ಸ್ಲೋಲಿ ಆಗ್ತಾ ಹೋಗುತ್ತೆ, ನಿಮ್ಮ ವಯಸ್ಸು ದೃಢ ಆಗುತ್ತೆ, ನಿಮ್ಮ ಮಾತಾಡುವಂಥ ರೀತಿ ಬದಲಾಗುತ್ತೆ. ಸೊ ಇವೆಲ್ಲವೂ ಕೂಡ ಸ್ಟೆಪ್ ಬೈ ಸ್ಟೆಪ್ ಇವೆಲ್ಲವೂ ಕೂಡ ಪ್ರಾಕ್ಟೀಸ್ ಮೋಡಲ್ಲೇ ನಡೀತಾ ಇರಬೇಕು. ಪ್ರಾಕ್ಟೀಸ್ ಮಾಡ್ತಾ 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 ಮಾಡ್ತಾನೆ ಒಂದಿನ ನಾವು ಪರ್ಫೆಕ್ಟ್ ಆಗುವಂಥದ್ದು. ಪ್ರಾಕ್ಟೀಸ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು. ಲರ್ನಿಂಗ್ ಇಟ್ಸ್ ಕಂಪ್ಲೀಟ್ಲಿ ಜೀವನ ಪರ್ಯಂತ ನಾವು ಕಲಿಯುವಂಥದ್ದು ಇದ್ದೇ ಇರುತ್ತೆ. ಇವತ್ತು ಕೂಡ ನಮ್ಮ ಬಾನ್ ಗುರುಗಳಾಗಿರುವಂಥ ರಾಜು ಡಿ ಜಿ ಸರ್ ಪ್ರತಿ ಸೆಷನ್ಸ್ ಅಲ್ಲೂ ಕೂಡ ಅಟೆಂಡ್ ಮಾಡ್ತಾ ಇರ್ತಾರೆ. ಪ್ರತಿ ಸೆಷನ್ಸ್ನ ಫೀಡ್ಬ್ಯಾಕ್ನ ಶೇರ್ ಮಾಡ್ಕೊಳ್ತಿರ್ತಾರೆ. ಇಲ್ಲಿರುವಂಥ ಒಂದು 20-25 ಜನ ಟಾಪ್ ಲೀಡರ್ಸ್ಗಳು ಬೆಳಿಗ್ಗೆ ನಮ್ಗೆ 9 ಗಂಟೆಗೆ ಅಲ್ಲಿ ಸೆಷನ್ಸ್ ಅಲ್ಲಿ ಇಲ್ಲಿ ಏನು ಸೆಷನ್ಸ್ ಅಲ್ಲಿ ನಡೀತಾ ಅನ್ನೋದ್ರ ಬಗ್ಗೆ ಫೀಡ್ಬ್ಯಾಕ್ನ ಶೇರ್ ಮಾಡ್ಕೊಳ್ತಾನೆ ಇರ್ತಾರೆ. ಸೊ ಆ ಒಂದು ಕಲಿಯುವಂಥ ಆ ಉತ್ಕಟವಾದಂಥ ವಾಂಛೆ ಇರುವುದರಿಂದನೇ ಅವರೆಲ್ಲರೂ ಕೂಡ ಬೆಳೀತಿರುವಂಥದ್ದು. ನಾನು ಕೂಡ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದಷ್ಟೇ ಸ್ನೇಹಿತರೆ, ಈ ಬಿಸ್ನೆಸ್ ಅಲ್ಲಿ ಲರ್ನಿಂಗ್ ಅನ್ನುವಂಥದ್ದು ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್. ಅದಿದೆಯಾ ಅರ್ನಿಂಗ್ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಕ್ ಹೋಗ್ಬೇಡಿ, ಅದು ಬರುತ್ತೆ. ಆ ಲರ್ನಿಂಗ್ ಕಡೆ ಗಮನ ಕೊಡ್ತಾ ಹೋಗಿ ಅಂತ ಹೇಳ್ತಾ ಇವತ್ತಿನ ಇನ್ನೊಂದು ಅದ್ಭುತವಾದಂಥ ಸೆಷನ್ಸ್ ನೋಡ್ತಾ ಹೋಗೋಣ. ಇವತ್ತಿನ ಸೆಷನ್ಸ್ ಅಲ್ಲೂ ಕೂಡ ಒಂದು ಅದ್ಭುತವಾದಂಥ ವಿಚಾರವನ್ನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಡ್ತೇನೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಆದಂಥ ನಿನ್ನೆಯ ಒಂದು ಕ್ಲೋಸಿಂಗ್ ಪಾರ್ಟ್ನ ನಾವು ಏನು ನೋಡಿದ್ವಿ ಅದೇ ಒಂದು ವಿಚಾರವನ್ನ ಇವತ್ತು ಕೂಡ ಕಂಟಿನ್ಯೂ ಮಾಡೋಣ. ಪಾರ್ಟ್ 2 ಬಹಳ ಎಸ್ ಐ ಥಿಂಕ್ ಸ್ಕ್ರೀನ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಕಾಣಿಸ್ತಾ ಇದೆಯಲ್ವಾ? ಯಾರು ಕೋಸ್ಟ್ ಇದೆ ಒಂದ್ಸಲ ನನಗೆ ಎಸ್ ಅಂತ ಹೇಳ್ಬಿಡಿ, ಸೊ ದಟ್ ನಾನು ಕಂಟಿನ್ಯೂ ಮಾಡ್ತೀನಿ. ಎಸ್ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಮಂತ್ ಅಂಡ್ ಕ್ಲೋಸಿಂಗ್ ಪಾರ್ಟ್ ಸೆಕೆಂಡ್, ಇವತ್ತು ಪಾರ್ಟ್ 2 ಇದು. ಸಿಂಪಲ್ ಅಂಡ್ ಎಫೆಕ್ಟಿವ್ ಕ್ಲೋಸಿಂಗ್ ಟಿಪ್ಸ್. ಯಾವ ರೀತಿ ಸಿಂಪಲ್ ಆಗಿ ಎಫೆಕ್ಟಿವ್ ಆಗಿ ನಾವು ಕ್ಲೋಸಿಂಗ್ ಅನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಇನ್ನೊಂದಿಷ್ಟು ಟಿಪ್ಸ್ನ ನಾವು ನೋಡ್ತಾ ಹೋಗೋಣ. ಐ ಥಿಂಕ್ ಈ ಸೆಷನ್ಸ್ ರೆಕಾರ್ಡಲ್ಲಿ ಇದೆ ಅಂತ ಅನ್ಕೊಂಡಿದ್ದೀನಿ. ರೆಕಾರ್ಡ್ ಇಲ್ಲ ಅಂದ್ರೂ ಪರವಾಗಿಲ್ಲ, ರೆಕಾರ್ಡ್ ಇರುತ್ತೆ ಅಂತ ಸುಮಾರು ಜನ ಕಾಯೋದಕ್ಕಿಂತ ರೆಕಾರ್ಡ್ ಸಿಗೋಲ್ಲ ಅಂತ ಈ ಕ್ಷಣಕ್ಕೆ ಬಂದು ಅಟೆಂಡ್ ಆಗೋದೇ ಬಹಳ ಉತ್ತಮ. ಹಾಗಾಗಿ ರೆಕಾರ್ಡ್ ಮಾಡಿದರೆ ಗುಡ್, ಮಾಡಿಲ್ಲ ಅಂದ್ರೂ ತೊಂದರೆ ಇಲ್ಲ. ಕ್ಲೋಸಿಂಗ್ ಮೈಂಡ್ ಸೆಟ್ ಫಸ್ಟ್ ಆಫ್ ಆಲ್ ಏನಪ್ಪ ಅಂತ ಹೇಳೋದಿದ್ರೆ, ನಾವೇನು ಟಾರ್ಗೆಟ್ ಹಾಕೊಂಡಿರ್ತೀವಿ ಇವತ್ತು ಆ ಬಿಸ್ನೆಸ್ ಅನ್ನ ನಾನು ಕ್ಲೋಸ್ ಮಾಡ್ಬೇಕು ಅನ್ನುವಂಥ ಒಂದು ಮೈಂಡ್ ಸೆಟ್ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಅದಿದೆ ಅಂತ ಹೇಳೋದಿದ್ರೆ ನಾವು ಏನು ಬೇಕಾದ್ರೂ ಅಚೀವ್ ಮಾಡ್ಬೋದು. ಕ್ಲೋಸಿಂಗ್ ಅಂದ ತಕ್ಷಣ ಬಹಳ ಜನಗಳಿಗೆ ಅನ್ಸುತ್ತೆ ಇದೇನಪ್ಪ
ಕ್ಲೋಸಿಂಗ್ ಅನ್ನುವಂಥದ್ದು ಒಬ್ಬ ವ್ಯಕ್ತಿಗೆ ಒಂದು ಟೈಟಲ್ನ ನೀವು ಅಚೀವ್ ಮಾಡೋದಕ್ಕೆ ಒಂದು ಹೆಲ್ಪ್ ಮಾಡುವಂಥದ್ದು. ಅದು ಅತಿ ಚಿಕ್ಕದಿರ್ಬೋದು, ಅತಿ ದೊಡ್ಡದಿರ್ಬೋದು, ಅಥವಾ ನಿಮಗೆ ನೀವು ಫೋರ್ಸ್ ಮಾಡ್ಕೊಳ್ಳುವಂಥದ್ದಲ್ಲ. ಕ್ಲೋಸಿಂಗ್ ಈಸ್ ಹೆಲ್ಪಿಂಗ್, ನಾಟ್ ಫೋರ್ಸಿಂಗ್. ನಮ್ಮ ತಲೆಯಲ್ಲಿ ತುಂಬ ಸಲ ನಮಗೆ ಗೊತ್ತಿಲ್ಲದಿರುವಂಥ ಕೆಲವೊಂದು ವಿಚಾರಗಳನ್ನು ನಾವು ತಲೆ ತುಂಬ್ಕೊಂಡ್ಬಿಡ್ತೀವಿ. ಅಯ್ಯೋ ನಾನೇನೋ ಹೇಳಕ್ಕೆ ಹೋದ್ರೆ ಜನಗಳಿಗೆ ಫೋರ್ಸ್ ಅಂತ ಅನ್ಸುತ್ತೆ. ಇಲ್ಲ, ಡೆಫಿನೆಟ್ಲಿ ನೀವು ಜನಗಳಿಗೆ ಹೆಲ್ಪ್ ಮಾಡಕ್ಕೆ ಹೋಗ್ತಾ ಇದ್ದೀರಾ. ಹೆಲ್ಪ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅನ್ನುವಂಥ ಮನೋಭಾವದಿಂದನೇ ಹೋಗಬೇಕೆ ಹೊರತು ಅವ್ರಿಗೇನೋ ಫೋರ್ಸ್ ಮಾಡುವಂಥ ರೀತಿಯಲ್ಲಿ ನೀವು ಮಾಡಕ್ಕೆ ಹೋಗ್ಬಾರ್ದು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಬಿಲೀವ್ ಇನ್ ಯುವರ್ ಪ್ರಾಡಕ್ಟ್ ಆ್ಯಂಡ್ ಪ್ಲ್ಯಾನ್. ನಾವು ಏನು ಇವತ್ತು ಆ್ಯಕ್ಷನ್ ಮಾಡಕ್ಕೆ ಹೋಗ್ತಾ ಇದ್ದೀವಿ, ಯಾರಿಗಾದ್ರೂ ಒಂದು ಪ್ರಾಡಕ್ಟ್ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಆ ಪ್ರಾಡಕ್ಟ್ನ ಕೆಪಾಸಿಟಿ ಏನಿದೆ, ಆ ಪ್ರಾಡಕ್ಟ್ನ ಶಕ್ತಿ ಏನಿದೆ, ಆ ಪ್ರಾಡಕ್ಟಲ್ಲಿ ಏನು ರಿಸಲ್ಟ್ ಬರುತ್ತೆ ಅದು ನಿಮ್ಗೆ ಗೊತ್ತಿರಬೇಕು. ಆ್ಯಂಡ್ ಪ್ಲ್ಯಾನ್ ಬಗ್ಗೆನೂ ಕೂಡ ನಿಮ್ಗೆ ಗೊತ್ತಿರಬೇಕು, ನಂಬಿಕೆ ಇರಬೇಕು. ಆ ಪ್ರಾಡಕ್ಟ್ ಡೆಫಿನೆಟ್ಲಿ ಇವತ್ತು ತಗೊಂಡಂಥ ಪ್ರಾಡಕ್ಟ್ ಅವರಿಗೂ ಯೂಸ್ ಆಗುತ್ತೆ, ಅದನ್ನು ರಿಟೇಲ್ ಮಾಡೋಕ್ಕೂ ಆಗುತ್ತೆ. ಈ ಪ್ಲ್ಯಾನ್ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಈ ಪ್ಲ್ಯಾನಲ್ಲಿ ಆ್ಯಕ್ಷನ್ ಮಾಡೋದಿದ್ರೆ ರಿಟರ್ನ್ಸ್ ಅನ್ನುವಂಥದ್ದು ಸಿಗುತ್ತೆ. ಇದು ಕೂಡ ನಿಮ್ಗೆ ಗೊತ್ತಿರಬೇಕು. ಯು ಆರ್ ಆಫರಿಂಗ್ ಎ ಸೊಲ್ಯೂಷನ್. ನಾವು ಜನಗಳಿಗೆ ಒಂದು ಸೊಲ್ಯೂಷನ್ ಕೊಡಕ್ಕೆ ಹೋಗ್ತಾ ಇದ್ದೀವಿ, ಅವರಿಗೆ ಒಂದು ಆಫರ್ ಮಾಡ್ತಾ ಇದ್ದೀವಿ, ಅವರ ಸಮಸ್ಯೆಗೆ ಒಂದು ಪರಿಹಾರವನ್ನು ಕೊಡಕ್ಕೆ ಹೋಗ್ತಾ ಇದ್ದೀವಿ. ಜನಗಳಿಗೆ ಯಾವುದಾದ್ರೂ ಒಂದು, ಎಲ್ಲರಿಗೂ ಇವತ್ತು ಜಗತ್ತಲ್ಲಿ ಒಂದಲ್ಲ ಒಂದು ರೀತಿಯಾದಂಥ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ, ಅವರಿಗೊಂದು ಪರಿಹಾರ, ಇದೊಂದು ಆಪರ್ಚುನಿಟಿ, ಇದೊಂದು ಅವಕಾಶ. ಇದು ನಿಮ್ಗೆ ಗೊತ್ತಿರಬೇಕು. ಕಾನ್ಫಿಡೆನ್ಸ್ ಇಸ್ ಈಕ್ವಲ್ ಟು ಕನ್ವರ್ಷನ್. ನಿಮ್ಮ ಆ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಏನಿದೆಯೋ, ನಿಮ್ಮ ಒಂದು ಅದೇ ನಿಮ್ಮ ಬಿಸ್ನೆಸ್ನ ಕನ್ವರ್ಷನ್ ಮಾಡ್ತಾ ಹೋಗುತ್ತೆ. ಅದು ನಿಮ್ಮಲ್ಲಿರುವಂಥ ಕಾನ್ಫಿಡೆನ್ಸೇ ನಿಮ್ಮನ್ನ ಕನ್ವರ್ಷನ್ಸ್ ಮಾಡುತ್ತೆ. ಆ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಬಹಳ ಮುಖ್ಯ. ಕ್ಲೋಸಿಂಗಲ್ಲಿ ಈ ಒಂದು ಮೈಂಡ್ಸೆಟ್ ಅನ್ನುವಂಥದ್ದು ಫಸ್ಟ್ ನಮ್ಮ ಹತ್ರ ಈ ಒಂದು ಮೈಂಡ್ಸೆಟ್ ಇರಬೇಕಾಗಿರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ನಿಮ್ಗೆ ಗೊತ್ತಿರಲಿ, ಕ್ಲೋಸಿಂಗ್ ಹೋಗ್ತಾ ಇದ್ದೀರಾ ಅಂತ ಹೇಳೋದಿದ್ರೆ ನೀವು ಜನಗಳಿಗೆ ಹೆಲ್ಪ್ ಮಾಡಕ್ಕೆ ಹೋಗ್ತಾ ಇದ್ದೀರಾ. ಆ್ಯಂಡ್ ನಿಮಗೆ ಪ್ರಾಡಕ್ಟ್ ಬಗ್ಗೆ ಮತ್ತು ಪ್ಲಾನ್ ಬಗ್ಗೆ ನಾಲೆಡ್ಜ್ ಇರಬೇಕು. ನೀವು ಜನಗಳಿಗೆ ಒಂದು ಪರಿಹಾರ ಕೊಡಕ್ಕೆ ಹೋಗ್ತಾ ಇದ್ದೀರಾ. ನಿಮ್ಮ ಕಾನ್ಫಿಡೆನ್ಸೇ ನಿಮಗೆ ಅದು ಕನ್ವರ್ಷನ್ ಆಗಿ ಕ್ರಿಯೇಟ್ ಆಗುತ್ತೆ. ಈ ಒಂದು ಕಾನ್ಫಿಡೆನ್ಸ್ ಹತ್ರ ನಿಮ್ಮ ಹತ್ರ ಇರಬೇಕು. ಕಾನ್ಫಿಡೆನ್ಸ್ ಬರಬೇಕಂತ ಹೇಳಿದ್ರೆ ನೀವು ಕಲಿಬೇಕು. ಸೆಕೆಂಡ್, ಗೋಲ್ಡನ್ ರೂಲ್ ಆಫ್ ಕ್ಲೋಸಿಂಗ್. ಇನ್ನೇನು ನೋಡೋಣ. ಜನಗಳನ್ನ ಕೇಳಿ, ಡೋಂಟ್ ಅಸ್ಯೂಮ್. ಇದು ಬಹಳ ದೊಡ್ಡ ನಮ್ಮ ಭಾರತೀಯರಲ್ಲಿ, ಇನ್ಕ್ಲೂಡಿಂಗ್ ನನ್ನನ್ನು ಸೇರಿ, ನಾನು ಎಷ್ಟೋ ವರ್ಷ ಮುಳುಗೋಗಿರೋದು ಇದರಲ್ಲೇನೆ. ನಾವು ಎಲ್ಲರ ಬಗ್ಗೆ ನಾವೇ ಅಂದ್ಕೊಂತೀವಿ, ಅವ್ರು ಹಾಗಿರ್ಬೋದು, ಅವ್ರಿಗೆ ಹೀಗಿರ್ಬೋದು, ಅವ್ರಿಗೆ ಸಮಸ್ಯೆ ಇರ್ಬೋದು, ಅವ್ರು ಬರೋಕ್ಕಾಗತ್ತಾ, ಅವ್ರ ಜಾಬಲ್ಲಿದ್ದಾರೆ, ಅವ್ರ ಬಿಸ್ನೆಸ್ಸಲ್ಲಿದ್ದಾರೆ, ಅವ್ರು ಬ್ಯುಸಿ ಇದ್ದಾರೆ, ಇವ್ರ ಲೇಡೀಸು, ಅವ್ರ ಹೌಸ್ ವೈಫು, ಇವ್ರ ಬಿಸ್ನೆಸ್ ಮ್ಯಾನು, ಇವ್ರ ಸ್ಟೂಡೆಂಟು, ಅವ್ರಿಗೆ ಏಜ್ ಆಗಿದೆ, ಇವ್ರಿಗೆ ಕಾಯಿಲೆ ಇದೆ. ನಾವೇ ಎಲ್ಲರ ಬಗ್ಗೆನೂ ನಮಗೇನೆ ಒಂದು ಫ್ರೀ ಜಡ್ಜ್ಮೆಂಟ್ ಇರುತ್ತೆ, ನಾವೇ ಒಂದು ನಿರ್ಧಾರಕ್ಕೆ ಬಂದ್ಬಿಡ್ತೀವಿ. ಡೋಂಟ್ ಅಸ್ಯೂಮ್. ಹೋಗಿ ಜನರ ಹತ್ರ ಕೇಳಿ ಹೇಳಿ, ಆವಾಗ್ಲೇ ಗೊತ್ತಾಗೋದು ಅವ್ರಿಗೆ ಏನು ಬೇಕು ಬೇಡ ಅನ್ನುವಂಥದ್ದು. ನಾವಾಗೇ ನಿರ್ಧಾರ ಮಾಡೋಕ್ಕಾಗೋದಿಲ್ಲ. ನೆಕ್ಸ್ಟ್, ಗೈಡ್. ಜನಗಳಿಗೆ ಒಂದು ಸರಿಯಾದಂಥ ಗೈಡ್ ಮಾಡೋಣ. ಡೋಂಟ್ ಪುಷ್. ಅಂದರೆ ಒಟ್ಟು ಏನೋ ಬಂದ್ಬಿಟ್ರೆ ಸಾಕು ಅನ್ನುವಂಥದ್ದಲ್ಲ, ಅವರಿಗೆ ಸರಿಯಾದಂಥ ಒಂದು ಗೈಡ್ ಮಾಡಿ ಕರ್ಕೊಂಬರೋಣ. ಆ್ಯಂಡ್ ಜನ ಏನು ಹೇಳ್ತಾರೋ ಅದನ್ನು ಸರಿಯಾದಂಥ ರೀತಿಯಲ್ಲಿ ಕೇಳಿಸ್ಕೊಳ್ಳೋಣ. ಲಿಸನ್ ದೆನ್ ಕ್ಲೋಸ್ ಅಂತ ಇದೆ. ಸರಿಯಾಗಿ ಕೇಳಿಸ್ಕೋಬೇಕು, ಆಮೇಲೆ ನಾವು ಮಾತಾಡಬೇಕು, ಅದನ್ನು ಕ್ಲೋಸ್ ಮಾಡಬೇಕು. ಕ್ಲಾರಿಟಿ ಬ್ರಿಂಗ್ಸ್ ಡಿಸಿಷನ್. ಇವತ್ತು ಜನ ಡಿಸಿಷನ್ಸ್ ತಗೊಳ್ತಾ ಇಲ್ಲ ಅಂತ ಹೇಳಿದ್ರೆ ಮೇ ಬಿ ಅವರಿಗೆ ಯಾವುದೋ ಒಂದು ವಿಚಾರದಲ್ಲಿ ಕ್ಲಾರಿಟಿ ಆಗದೇ ಇರೋದಕ್ಕೋಸ್ಕರನೇ ಅವರು ಎಸ್ ಆರ್ ನೋ ಅನ್ನುವಂಥ ತಕ್ಕಡಿ ತೂಗ್ತಾ ಇರ್ತಾರೆ. ಯಾವಾಗ ಕ್ಲಾರಿಟಿ ಸಿಗುತ್ತೋ ಅವರು ಡಿಸಿಷನ್ಸ್ ತಗೊಳ್ತಾರೆ, ಎಸ್ ಅನ್ನೋದ್ರ ಕಡೆಗೆ ಬರ್ತಾರೆ. ಗೋಲ್ಡನ್ ರೂಲ್ಸ್ ಏನಿರುತ್ತೆ ಅಂತ ಹೇಳಿದ್ರೆ, ಒಂದು, ನೀವಾಗಿ ಯಾರ ಬಗ್ಗೆನೂ ಕಲ್ಪನೆ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾವುದೇ ಕಾರಣ ಯಾರನ್ನೂ ಪುಷ್ ಮಾಡೋಕ್ಕೆ ಹೋಗ್ಬೇಡಿ. ಅವರಿಗೆ ಸರಿಯಾಗಿ ಗೈಡ್ ಮಾಡಿ. ಕೇಳೋದಕ್ಕಿಂತ ಮುಂಚೆ ನೀವೇ ಮಾತಾಡಿ ಎಲ್ಲದನ್ನೂ ಹೇಳಕ್ಕೆ ಹೋಗ್ಬೇಡಿ. ಫಸ್ಟ್ ಅವರನ್ನು ಕೇಳಿ. ಫಸ್ಟ್ ನಿಮಗೆ ಇರಬೇಕಾಗಿರೋದು ಕ್ಲಾರಿಟಿ ಇರಬೇಕು. ಆ ಕ್ಲಾರಿಟಿ ಇದ್ದಾಗಲೇ ಡಿಸಿಷನ್ಸ್ಗಳು ಬರುತ್ತೆ. ನಿಮಗೂ ಕ್ಲಾರಿಟಿ ಇರಬೇಕು, ಜನಗಳಿಗೂ, ಎದುರುಗಡೆ ಇರುವಂಥ ವ್ಯಕ್ತಿಗಳಿಗೂ ಕ್ಲಾರಿಟಿ ಸಿಗಬೇಕು. ಆವಾಗಲೇ ಒಂದು ಡಿಸಿಷನ್ ತಗೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಎಸ್. ನೆಕ್ಸ್ಟ್ ನೋಡೋಣ. ಕ್ಲೋಸಿಂಗಲ್ಲಿ ನಾವು ಯೂಸ್ ಮಾಡಬೇಕಾಗಿರುವಂಥ ಟೆಕ್ನಿಕ್ಸಲ್ಲಿ ಏನಂತ ಹೇಳಿದ್ರೆ, ಯೂಸ್ ದಿ 3 ಕ್ವಶನ್ಸ್. ಕ್ಲೋಸ್ ಮಾಡೋದಕ್ಕೆ, ಒಂದು ಡೀಲ್ನ ಕ್ಲೋಸ್ ಮಾಡೋದಕ್ಕೆ, ಒಂದು ಸೇಲ್ ಕ್ಲೋಸ್ ಮಾಡೋದಕ್ಕೆ 3 ಕ್ವಶನ್ಸ್ನ ನಾವು ಯೂಸ್ ಮಾಡ್ಬೋದು. ಯಾವುದು ನಿನಗೆ ಇದರಲ್ಲಿ ಇಷ್ಟ ಆಯಿತು? ವಾಟ್ ಡಿಡ್ ಯು ಲೈಕ್ ಮೋಸ್ಟ್? ನಿನಗೆ ಇದರಲ್ಲಿ ತುಂಬ ಇಷ್ಟ ಆಗಿರೋದು ಯಾವುದು? ಕ್ಯಾನ್ ಯು ಸಿ ಬೆನಿಫಿಟ್ ಫಾರ್ ಯು? ನಿನಗೆ ಇದರಿಂದ ಏನಾದರೂ ಲಾಭ ಕಾಣಿಸ್ತಾ ಇದೆಯಾ? ನನಗೇನಾದರೂ ಜನಗಳಿಗೆ ಲಾಭ ಕಾಣಿಸ್ತು ಅಂತ ಹೇಳೋದಿದ್ರೆ ಯಾರು ಬೇಕಾದರೂ ಶುರು ಮಾಡ್ತಾರೆ, ಅದನ್ನು ನಾವು ಕೇಳಬೇಕು. ಮೋದಿ ಕೇರ್ ಬಿಸ್ನೆಸ್ಸನ್ನು ನಮಗೆ ಅನಿಸ್ದಾಗೆ ನಾವು ಯಾರ ಜೊತೆಗೆ ಹೋಗಿ ಪ್ರೆಸೆಂಟೇಷನ್ ಮಾಡಿದ್ರು ಕೂಡ ಜನಗಳಿಗೆ ಲಾಭ ಅನ್ನುವಂಥದ್ದು ಕಾಣಿಸುತ್ತೆ. ಇದಕ್ಕಿಂತ ಬೆಸ್ಟ್ ಒಂದು ಕಿರಾಣಿ ಅಂಗಡಿಯಲ್ಲಿ ಇಷ್ಟೆಲ್ಲ ಬೆನಿಫಿಟ್ ಎಲ್ಲಿ ಕೊಡ್ತಾರೆ? ನಾವೇನು ಅವ್ರಿಗೆ ಆಫರ್ ಮಾಡಕ್ಕೆ ಹೋಗ್ತಾ ಇದ್ದೀವಿ? ಇದರಲ್ಲಿ ಎಲ್ಲವೂ ಇದೆ. ರಿಟೈಲಿಂಗ್ ಪ್ರಾಫಿಟ್, ಫಸ್ಟ್ ಆಫ್ ಆಲ್ ಡಿಸ್ಕೌಂಟೇ ದೊಡ್ಡ ಡಿಸ್ಕೌಂಟ್ ಇದೆ. ಮನೆ ಬಳಕೆಗೆ ಬೇಕಾಗಿರುವಂಥ ಪ್ರಾಡಕ್ಟ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಡಿಸ್ಕೌಂಟ್ ಯಾರು ಕೊಡ್ತಾರೆ? ನಿಮಗೆ ಇದರಲ್ಲಿ ಬೆನಿಫಿಟ್ 100% ಬೆನಿಫಿಟ್ ಕಾಣಿಸುತ್ತೆ. ಅದನ್ನು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಗೊತ್ತಿರಬೇಕಷ್ಟೇ.
ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅನ್ನೋದನ್ನ ಕೇಳಬೇಕು. ನಿಮಗೆ ಪ್ರಾಡಕ್ಟ್ ಇಷ್ಟ ಆಯ್ತಾ, ಪ್ಲಾನ್ ಇಷ್ಟ ಆಯ್ತಾ, ಡಿಸ್ಕೌಂಟ್ ಇಷ್ಟ ಆಯ್ತಾ, ಅಥವಾ ಈ ಪ್ಲಾನ್ ಅಲ್ಲಿ ಬರುವಂತ ಇನ್ಕಮ್ ಇಷ್ಟ ಆಯ್ತಾ, ಅಥವಾ ಇದ್ರಲ್ಲಿ ಸಿಗುವಂತ ಟ್ರಿಪ್ ಇಷ್ಟ ಆಗುತ್ತಾ, ಅಥವಾ ಈ ತರ ಒಂದು ಕಮ್ಯುನಿಟಿಯಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಇಷ್ಟ ಆಗುತ್ತಾ, ಇದೆಲ್ಲವನ್ನು ನಾವು ಒಂದಲ್ಲ ಒಂದು ಕ್ವಶನ್ಸ್ ಕೇಳ್ಕೊಂಡಿವಿ ಅಂತ ಹೇಳಿದ್ರೆ, ಇಷ್ಟು ಪಾರ್ಟ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು, ಇದರಲ್ಲಿ ನಿಮ್ಗೆ ಲಾಭ ಕಾಣಿಸ್ತಾ ಇದೆಯಾ, ಹಾಗಾದ್ರೆ ಇನ್ನೇನಿದೆ, ಶೆಲ್ ವಿ ಸ್ಟಾರ್ಟ್ ಟುಡೇ. ಲಾಭ ಇದೆ ಅಂತ ಅಲ್ಲದಿದ್ರೆ ಇದಕ್ಕೆ ಇನ್ನೇನು ಕಾಯ್ತಾ ಹೋಗ್ಬೇಕು, ಇವಾಗಲೇ ಶುರು ಮಾಡೋಣ ಅಂತ ಅಂದ್ಬಿಟ್ಟು ಈ 3 ಕ್ವಶನ್ಸ್ಗಳನ್ನ ನಾವು ಯಾವುದೇ ಒಂದು ಸೇಲ್ಸ್ನ ಕ್ಲೋಸಿಂಗ್ ಅಲ್ಲಿ ನಾವು ಕೇಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ನೆಕ್ಸ್ಟ್ ಅನ್ನುವಂಥ ಪಾರ್ಟ್ ಬರೋದಿಲ್ಲ. ಸೊ ಇಮಿಡಿಯೇಟ್ಲಿ ನಿಮಗೆ ಕ್ಲೋಸಿಂಗ್ ಅನ್ನುವಂಥದ್ದು ಆಗೋಗ್ಬಿಡತ್ತೆ. ಈ 3 ಕ್ವಶನ್ಸ್ ಅನ್ನ ಆಲ್ವೇಸ್ ಕೇಳೋದನ್ನ, ಒಂದು ಪ್ರೆಸೆಂಟೇಷನ್ ಮುಗಿದ ತಕ್ಷಣ ಕೂಡ ನೀವು ಇದನ್ನ ಕೇಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಚಾಯ್ಸ್ ಕ್ಲೋಸ್ ಅಂತ ಕರಿತೀವಿ. ಭಾಳಷ್ಟು ಸಲ ನಾವೆಲ್ಲ ಹೇಳ್ತೀವಿ, ಗಂಟೆಗಟ್ಟಲೆ ಡೆಮೋ ಮಾಡ್ತೀವಿ, ಪ್ರೆಸೆಂಟೇಷನ್ ಕೊಡ್ತೀವಿ, ಆಮೇಲೆ ನಿಮ್ಗೆ ಇದು ಇಷ್ಟ ಆಯ್ತಾ ಇಲ್ವಾ ಅಂತ ಕೇಳ್ತೀವಿ. ಸಿಂಪಲ್ ಆಗಿ ಅವನು ಇಲ್ಲ ಅಂತ ಹೇಳದಿದ್ರೆ ಕತೆ ಮುಗೀತು. ಡಿಫ್ರೆಂಟ್ ಜನಗಳಿಗೆ ನಿಮಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಕೇಳಂಗಿಲ್ಲ, ಇದು ಇಷ್ಟ ಆಗಿರೋದನ್ನೇ ನೀವು ಹೇಳಕ್ ಹೋಗಿರೋದು. ಅವರಿಗೆ ಇದು ಬೇಕಾ ಅಥವಾ ಅದು ಬೇಕಾ ಅಂತ ಕೇಳಿ. ಇಷ್ಟ ಆಯ್ತಾ ಇಲ್ವಾ ಕೇಳಿದ್ರೆ ಇಲ್ಲ ಅಂತ ಹೇಳ್ಬಹುದು. ಡೋಂಟ್ ಆಸ್ಕ್ ಎಸ್ ಆರ್ ನೋ, ಗಿವ್ 2 ಆಪ್ಷನ್ಸ್. ಸ್ಟಾರ್ಟರ್ ಪ್ಯಾಕ್ ಬೇಕಾ ಅಥವಾ ಸ್ಮಾರ್ಟ್ ಬೇಕಾ, ನೀವು ಎಷ್ಟು 50 PV ಮಾಡ್ತೀರಾ, 100 PV ಮಾಡ್ತೀರಾ, ಅಥವಾ ಇನ್ನೂ ದೊಡ್ಡದಾಗಿ ಮಾಡ್ತೀರಾ. ನಮ್ಮ 1000 ಪ್ರಾಡಕ್ಟ್ ಬಾಸ್ಕೆಟ್ ಇದಾವೆ. ಅದರಲ್ಲಿ ನಿಮ್ಮ ಮನೆಗೆ ಬೇಕಾಗಿರುವಂಥ ಹೋಮ್ ಕೇರ್ ತಗೊಂತೀರಾ, ವೆಲ್ನೆಸ್ ಅಲ್ಲಿ ತಗೊಂತೀರಾ, ವೆಯ್ಟ್ ಲಾಸ್ ಅಲ್ಲಿ ತಗೊಂತೀರಾ, ಅಗ್ರಿಕಲ್ಚರ್, ನೀವು ಹೆಂಗ್ ಬೇಕಾದರೂ ಕೇಳಬಹುದು. ಈಗ ಜಾಯಿನ್ ಆಗ್ತೀರಾ ಅಥವಾ ಸಂಜೆ ಜಾಯಿನ್ ಆಗ್ತೀರಾ? ನೀವು ಜಾಯಿನ್ ಆಗ್ತೀರಾ ಅಂತ ಕೇಳದಿದ್ರೆ ಅವ್ರು ಎಸ್ ಆರ್ ನೋ ಅಂತ ಬರುತ್ತೆ. ಜಾಯಿನ್ ಆಗ್ಲೇಬೇಕು, ಅವ್ರು ಆಗೇ ಆಗ್ತಾರೆ. ಆಗ್ತೀರಾ ಅಂತ ಕ್ವಶನ್ಸ್ ಬರೋಂಗೆ ಇಲ್ಲ. ಈಗ ಜಾಯಿನ್ ಆಗ್ತೀರಾ ಅಥವಾ ಸಂಜೆ ಜಾಯಿನ್ ಆಗ್ತೀರಾ, ಅಥವಾ ಇವತ್ತು ಈವ್ನಿಂಗ್ ಜಾಯಿನ್ ಆಗ್ತೀರಾ, ಟುಮಾರೋ ಮಾರ್ನಿಂಗ್. ಕೇಳಬೇಕಾದ್ರೆ, ಕ್ಲೋಸಿಂಗ್ ಕೇಳಬೇಕಾದಾಗ ಜನಗಳಿಗೆ ನಾವು ಯಾವತ್ತೂ ಕೂಡ ನಾವು ಯಾವ ಪದಗಳನ್ನು ಬಳಸ್ತೀವೋ ಅದ್ರ ಮೇಲೇನೂ ಕೂಡ ಎಸ್, ಜೊತೆಗೆ ಪಾರ್ಟ್ ಟೈಮ್ ಆರ್ ಫುಲ್ ಟೈಮ್, ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು ರಾಜು ಸರ್, ಒಂದಷ್ಟು ವಿಚಾರಗಳನ್ನು ಆ್ಯಡ್ ಮಾಡ್ತಿದ್ದಾರೆ. ಸೊ ಪಾರ್ಟ್ ಟೈಮ್ ಆರ್ ಫುಲ್ ಟೈಮ್, ಇಲ್ಲಿ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಆಫರ್ ನೀವು ಅವ್ರಿಗೆ ಕೊಡ್ತಾ ಇರ್ತೀರಾ. ಬಿಕಾಸ್ ಭಾಳ ಜನಗಳಿಗೆ ನಾವು ಫುಲ್ ಟೈಮ್ ಬ್ಯುಸಿ ಇರ್ತೀವಿ, ಹಾಗೆ ಹೀಗೆ ಅನ್ನುವಂಥದ್ದು ಇರುತ್ತೆ. ಬಿಕಾಸ್ ಈ ಬಿಸ್ನೆಸ್ನ ಪಾರ್ಟ್ ಟೈಮಲ್ಲಿ ಮಾಡುವಂಥ ಬಿಸ್ನೆಸ್, ಫಸ್ಟ್ ಆಫ್ ಆಲ್ ಮನೆ ಬಳಕೆ ಪ್ರಾಡಕ್ಟ್ ಯೂಸ್ ಮಾಡುವಂಥ ಪ್ರತಿಯೊಬ್ಬರು ಮಾಡಲೇಬೇಕಾದಂಥ ಬಿಸ್ನೆಸ್. ಇದರಲ್ಲಿ ಕೇಳುವಂಥ ಪ್ರಶ್ನೆನೇ ಇಲ್ಲ. ಇದು ಹೆಂಗಿರುತ್ತೆ, ನನಗೆ ಎಷ್ಟೋ ಸಲ ಅನ್ಸುತ್ತೆ, ಅಪ್ಪ ಈ ಬಿಸ್ನೆಸ್ ಇಷ್ಟಲಿ ತನಕ ಯಾಕೆ ಬಂದಿಲ್ಲ ಅಂತ ಅವ್ರಿಗೆ ಅನ್ಸ್ಬೇಕು. ನಾವು ಹೇಳೋ ಆ ರೀತಿ ಇರಬೇಕು. ಅಯ್ಯೋ ಈ ಥರವೂ ಒಂದು ಬಿಸ್ನೆಸ್ ಇದೆಯಾ, ಇಷ್ಟೆಲ್ಲ ಬೆನಿಫಿಟು ಸಿಗ್ತಾ ಇತ್ತಾ, ಅಯ್ಯೋ ಇಷ್ಟು ವರ್ಷ ನಾವು ಇಷ್ಟೆಲ್ಲ ಲಾಸ್ ಮಾಡ್ಕೊಂಡ್ವಾ. ಆ್ಯಕ್ಚುಲಿ ನಮ್ಮ ಬಿಸ್ನೆಸ್ ಹಂಗೆ ತಾನೇ ಇರೋದು. ಮನೆ ಬಳಕೆಗೆ ಬೇಕಾಗಿರುವಂಥ ಪ್ರಾಡಕ್ಟ್ನ ಯೂಸ್ ಮಾಡೋದ್ರಿಂದ ನಮಗೆ ಡಿಸ್ಕೌಂಟ್ ಸಿಗೋದು, ಬೇರೆಯವ್ರಿಗೆ ಹೇಳೋದ್ರಿಂದ ಲಾಭ, ಅದರಿಂದ ಫಾರಿನ್ ಟ್ರಿಪ್ಪು, ಅದರಿಂದ ಕಾರು, ನಾವೆಲ್ಲ ಏನು ಮಾಡಿರೋದು? ಒಂದ್ಸಲ ಯೋಚನೆ ಮಾಡಿದರೆ ಇದಕ್ಕಿಂತ ಬೆಸ್ಟ್ ಬಿಸ್ನೆಸ್ ಜಗತ್ತಲ್ಲಿ ಬೇರೆ ಯಾವುದಿದೆ? ಹಾಂ, ನಮ್ಮ ಪರ್ಸ್ನಲ್ ಯೂಸಿಗೆ ಫಸ್ಟ್ ಯೂಸ್ ಮಾಡ್ಕೊಂಡೋದಿದ್ರು ಮುಗ್ದೋಗ್ಬಿಡ್ತು. ನಾವು ಈ ನಾನು ಎಷ್ಟೋ ಸಲ ನೀವು ಪ್ಲ್ಯಾನನ್ನು ನೀವು ಜನಗಳಿಗೆ ಎಕ್ಸ್ಪ್ಲೈನ್ ಮಾಡ್ತಾನೆ ನಿಮಗೆ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಬೂಸ್ಟರ್ ಆಗಿಬಿಡುತ್ತೆ. ಯಪ್ಪ, ಇಷ್ಟು ಒಳ್ಳೆ ಪ್ರಾಡಕ್ಟು, ಇಷ್ಟು ಒಳ್ಳೆ ಪ್ಲ್ಯಾನು, ನಾನು ಜನಗಳಿಗೆ ಹೇಳ್ದೇನೆ ವೇಸ್ಟ್ ಮಾಡ್ತಾ ಇದ್ದೀನಿ ಅನ್ನೋಂಥ ನಮಗೆ ಅನ್ಸ್ಬಿಡ್ಬೇಕು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಈ ಒಂದು ಕ್ಲೋಸಿಂಗನ್ನು ಅವರಿಗೆ ಒಂದು ಚಾಯ್ಸ್ ಕೊಡಬೇಕೆ ಹೊರತು ಎಸ್ ಆರ್ ನೋವನ್ನು ಯಾವತ್ತೂ ನಾವು ಕೊಡಕ್ಕೆ ಹೋಗ್ಬಾರ್ದು. ಸ್ಟೋರಿ ಬೇಸ್ಡ್ ಕ್ಲೋಸಿಂಗ್, ನನಗಂತೂ ಇದರಲ್ಲಿ ಭಾಳ ಇಷ್ಟ. ನಾನು ಪ್ರತಿ ಹಂತದಲ್ಲೂ ಕೂಡ ಜನಗಳಿಗೆ ಸ್ಟೋರಿ ಈಸಿಯಾಗಿ ಕನೆಕ್ಟ್ ಆಗಿಬಿಡುತ್ತೆ. ನಮಗೆ ಮ್ಯಾಥಮೆಟಿಕ್ಸ್ ಅದು ಎಲ್ಲರಿಗೂ ಈಸಿಯಾಗಿ ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಸ್ಟೋರಿ ನಾವೆಲ್ಲರೂ ಕೂಡ ಎಮೋಷ್ನಲಿ, ನಾವು ಮನುಷ್ಯರು, ನಮಗೆ ಮನುಷ್ಯರು ಸ್ಟೋರಿಗಳು ಕೇಳೋದಂತ ಹೇಳಿದ್ರೆ ಭಾಳ ಇಷ್ಟ. ಈಗ ನನ್ನ ಪಾಪುಗೆ ನಾನು ದಿನಕ್ಕೆ ಒಂದು 4-5 ಪಾಪ ಕತೆ ಹೇಳಿ ಅಂತ ಹೇಳ್ತಿರ್ತಾಳೆ. ಅಂದ್ರೆ ಹುಟ್ಟದಾಗಿಂದನೂ ನಮಗೆ ಕೇಳಿ ಕತೆ ಕೇಳಿನೇ ಅದೊಂದು ನಮಗೆ ಬಂದ್ಬಿಟ್ಟಿದೆ ರಕ್ತಗತವಾಗಿ. ಯಾವುದೋ ಒಂದು ಸ್ಟೋರಿ ಅಂದ ತಕ್ಷಣ ನಮ್ಮ ಕ್ಯೂರಿಯಾಸಿಟಿ ಎಲ್ಲ ಆ್ಯಂಟನ್ಗಳು ಓಪನ್ ಆಗಿಬಿಡತ್ತೆ. ಹಾಗಾಗಿ ಕ್ಲೋಸಿಂಗ್ ಮಾಡಬೇಕಾದಾಗ ಶೇರ್ ರೀಸನ್ ಸಚ್ ಅ ಸ್ಟೋರಿ. ಯಾರು ನಿನ್ನೆ ಈ ಬಿಸ್ನೆಸ್ಸಲ್ಲಿ ಮೊನ್ನೆ ಯಾರೋ ಜಾಯ್ನ್ ಆದರು, ಇವತ್ತು ಈ ಥರ ಒಂದು ಕ್ಲೋಸಿಂಗ್ ಮಾಡಿದರು, ಈ ಥರ ಪ್ರಾಡಕ್ಟ್ ಯೂಸ್ ಮಾಡಿದರು, ಈ ಥರ ರಿಸಲ್ಟ್ ಬಂತು, ಅವ್ರಿಗೆ ಈ ಥರ ಚೆಕ್ ಬಂತು, ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಸ್ಟೋರಿಗಳು ಎಷ್ಟಿದ್ದಾವೆ ಹೇಳಿ. ಇವತ್ತು ವೆಯ್ಟ್ ಲಾಸ್ ಪ್ರಾಡಕ್ಟ್ಗಳ ಸ್ಟೋರಿ ಹೇಳೋದಕ್ಕೆ ಎಷ್ಟು ಸ್ಟೋರಿಗಳಿದ್ದಾವೆ, ಎಂತೆಂಥ ಪ್ರಾಡಕ್ಟ್ ರಿಸಲ್ಟ್ಗಳು ಬಂದಿರುವಂಥ ಸ್ಟೋರೀಸ್ಗಳಿದ್ದಾವೆ. ಒಂದು ರಿಲೇಟಬಲ್ ಎಕ್ಸಾಂಪಲ್ಗಳನ್ನು ನಾವು ಶೇರ್ಸ್ ಮಾಡ್ಬೋದು, ರಿಯಲ್ ರಿಸಲ್ಟ್ಗಳನ್ನು. ಇವತ್ತು ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆಯಿಂದ, ನಾಟ್ ಓನ್ಲಿ ನಿಮ್ಮ ಡೌನ್ಲೈನ್ ಅಪ್ಲೈನ್ ಅಂತೇನಲ್ಲ, ಮೋದಿ ಕೇರ್ ಸಕ್ಸಸ್ ಸ್ಟೋರೀಸ್ ಅಥವಾ ರಿಸಲ್ಟ್ ಅಂತ ನೀವು ಯೂಟ್ಯೂಬಲ್ಲಿ ಹೊಡೆದ್ರೆ ಹಿಂದಿನೋ ಯಾವ ಬೇರೆ ಬೇರೆ ಲ್ಯಾಂಗ್ವೇಜಿಂದ ನಿಮ್ಗೆ ಎಲ್ಲಿಂದಾದರೂ ಸಿಗುತ್ತೆ. ನಿಮ್ಮ ಲ್ಯಾಪ್ಟಾಪಲ್ಲಿ ಇಟ್ಕೋಬೇಕಂತೇನಿಲ್ಲ, ಎಲ್ಲಿಂದ ಬೇಕಾದರೂ ಸಿಗುತ್ತೆ. ಗೊತ್ತಿರಬೇಕು ಜನಗಳಿಗೆ ನಾವು ಯಾವುದನ್ನ ಕನೆಕ್ಟ್ ಮಾಡಿದರೆ ಈಸಿಯಾಗಿ ಆಗುತ್ತೆ ಅಂತ. ಮೊನ್ನೆ ನಾನು ಗೋವಾದಲ್ಲಿ ಇದ್ದೀನಿ, ಒಂದು 4-5 ಜನ ಲೀಡರ್ಸ್ ಬಂದ್ಬಿಟ್ಟು
ಸರ್ ನಿಮ್ದೊಂದು ಟೆಸ್ಟಿಮನಿ ಬೇಕು ಅಂತ ಅಂದ್ಬಿಟ್ಟು ನಾನು ಓಕೆ ಅಂತ ಅಂದ್ಬಿಟ್ಟು ಆಮೇಲೆ ತೋರಿಸ್ತಾ ಇದ್ರು. ಯಾಕಂತ ಹೇಳಿದ್ರೆ ಸರ್ ನಿಮ್ಮ ಸ್ಟೋರಿನ ತೋರಿಸಿ ಸರ್ ನಾವು ಬಿಸ್ನೆಸ್ ಕ್ಲೋಸ್ ಮಾಡ್ತಾ ಇದ್ದೀವಿ ಸರ್ ಅಂತ ಅಂದ್ಬಿಟ್ಟು ಮೊಬೈಲ್ ಓಪನ್ ಮಾಡಿ ನನ್ನ ಸಕ್ಸಸ್ ಸ್ಟೋರೀಸು, ನನ್ನ ಕಾರ್ ಫೋಟೋಸು, ನನ್ನ ಇನ್ಕಮ್ಮು, ನಾನು ಮಾತಾಡಿರೋದೊಂದು ಯೂಟ್ಯೂಬ್ ಅಲ್ಲಿ ದುರ್ಗಾಪುರದಲ್ಲಿ ಯಾವುದೋ ಒಂದು ಪೇ ಚಾನಲ್ ಮಾತಾಡಿರುವಂಥ ಒಂದು 2 ನಿಮಿಷದ ಸಕ್ಸಸ್ ಸ್ಟೋರೀಸು, ಅದನ್ನು ಅವರು ಒಂದು ಸಪ್ರೇಟ್ ಫೋಲ್ಡರ್ ಮಾಡಿ ಇಟ್ಕೊಂಡಿದ್ದಾರೆ. ನನಗೆ ಶಾಕ್ ಆಯ್ತು. ನನ್ನ ಹತ್ರ ಅಷ್ಟು ನನ್ನ ಫೋಟೋಸ್ ಇಲ್ಲ, ಅವ್ರ ಹತ್ರ ಆ ಫೋಟೋಸ್ ಇದಾವೆ. ಅದನ್ನೆಲ್ಲ ಅವರು ಒಂದು ಸ್ಕ್ರೀನ್ ಪ್ಲೇ ಮಾಡಿ ತೋರಿಸ್ತಾರಂತೆ, ಕ್ಲೋಸಿಂಗಲ್ಲಿ ಅದನ್ನು ತೋರಿಸ್ತಾರಂತೆ. ಸರ್ ಇವತ್ತು ನನಗೆ ದೇವರೇ ಸಿಗ್ದಂಗೆ ಆಯ್ತು. ನೀವು ಇಷ್ಟು ದಿನ ನಿಮ್ಮ ಫೋಟೋಸ್ ತೋರಿಸ್ತಾ ಇದ್ವಿ, ಇವತ್ತು ಒಂದು 5 ನಿಮಿಷ ನಿಮ್ದೊಂದು ಟೆಸ್ಟಿಮನಿ ಕೊಡಿ ಅಂತ. ನಮಗೂ ಖುಷಿ ಆಗ್ಬಿಡತ್ತೆ. ರಿಯಲ್ ರಿಸಲ್ಟ್ಸ್ಗಳನ್ನು ತೋರಿಸ್ಬೋದು. ಆಮೇಲೆ ಪೀಪಲ್ ಟ್ರಸ್ಟ್ ಸ್ಟೋರೀಸ್ಗಳು, ಇವಾಗ ನಾನು ಹೇಳ್ಕೊಂಡಾಗೇನೆ ಈ ರೀತಿಯಾದಂಥ ಸ್ಟೋರಿಗಳನ್ನು, ಇದು ಬಹಳ ಬಹಳ ಮುಖ್ಯ. ಬಹಳಷ್ಟು ಜನ ನೀವು ಮಾಡ್ತಾ ಇದ್ದೀರಾ, ಮಾಡಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಇನ್ಮೇಲ್ಗಡೆ ಇದನ್ನು ಕೂಡ ಆ್ಯಡ್ ಮಾಡೋದ್ರಿಂದ ನಿಮ್ಮ ಕ್ಲೋಸಿಂಗಿಗೆ ಇದು ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಜನಗಳಿಗೆ ಅಕ್ಕಪಕ್ಕ ಸ್ಟೋರಿ ಕೇಳಿದ ತಕ್ಷಣ ಓ ಹೌದಂತ ಅನ್ಸುತ್ತೆ, ಇಮಿಡಿಯೇಟ್ ಆಗಿಬಿಟ್ಟು ಅಲ್ಲಿ ನಮಗೆ ಕ್ಲೋಸಿಂಗ್ ಆಗುತ್ತೆ, ಆ ಒಂದು ಡೀಲ್ ಅನ್ನುವಂಥದ್ದು ಪಕ್ಕ ಆಗೋಗ್ಬಿಡುತ್ತೆ. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆದಂಥ ಒಂದು ಸ್ಟೆಪ್ಸ್. ನೆಕ್ಸ್ಟ್, ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಕ್ಲೋಸಿಂಗ್. ಭಾಳಷ್ಟು ಸಲ ಏನಾಗುತ್ತೆ, ನಮಗೆ ಜನ ಇವತ್ತಿನ ದಿನದಲ್ಲಿ ಏನಾಗಿದೆ, ಮೋದಿ ಕೇರ್ ಅಂತಂದಾಗ ಭಾಳಷ್ಟು ಜನಗಳಿಗೆ ಕನ್ಫ್ಯೂಷನ್ಸ್ ಮಾಡ್ಕೊಂಡಿದ್ದಾರೆ. ಭಾಳಷ್ಟು ಜನಗಳಿಗೆ ಗೊತ್ತಿದೆ, ಅವ್ರು ಹಾಗಂತೆ ಹೀಗಂತೆ ಅಂತ ಹೇಳ್ತಾರೆ. ಅವ್ರು ಏನೇ ಅಬ್ಜೆಕ್ಷನ್ ಕೇಳಿದ್ರು ಕೂಡ ಅದನ್ನು ನಾವು ಅಕ್ನಾಲೆಡ್ಜ್ ಮಾಡಬೇಕು. ಎಸ್, ಹೌದು, ಅದನ್ನು ಇಲ್ಲ ಹಾಗೆ ಹೀಗೆ ಅಂತ ಹೇಳಂಗೆ ಇಲ್ಲ. ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಮಾಡಬೇಕಾದಾಗ ಫಸ್ಟ್ ನಾವು ಯಾರು ಅಬ್ಜೆಕ್ಷನ್ ಮಾಡ್ತಾರೋ ಅವ್ರನ್ನ ಸ್ಯಾಟಿಸ್ಫೈ ಮಾಡಬೇಕು, ಅವ್ರ ಈಗೋನ. ಯಾಕಂತ ಹೇಳಿದ್ರೆ ನಮ್ಮ ಕಸ್ಟಮರ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ಕಸ್ಟಮರ್ ಏನು ಹೇಳಿರ್ತಾರೆ, ಅವ್ರೇನು ಸುಳ್ಳೇನು ಹೇಳಿರೋದಿಲ್ಲ, ಅವ್ರಿಗೆ ಅಲ್ಲಿ ಇಲ್ಲಿ ಕೇಳಿರೋದನ್ನ ಹೇಳಿರ್ತಾರೆ. ಹಾಗಂತ ಅವರು 100% ತಿಳ್ಕೊಂಡು ಹೇಳಿರ್ತಾರ? ಅದೂ ಇಲ್ಲ. ಗಾಸಿಪ್ ಅನ್ನುವಂಥದ್ದು ಹೆಂಗೆ ಹೇಳಿ, ಹಂಗಂತೆ ಹಿಂಗಂತೆ, ಅದಕ್ಕೆ ಏನೂ ಇರೋದಿಲ್ಲ, ತಲೆನೂ ಇರೋದಿಲ್ಲ, ಬಾಲನೂ ಇರೋದಿಲ್ಲ, ಕಾಲು ಇರೋದಿಲ್ಲ, ಕೈ ಇರೋದಿಲ್ಲ. ಅದೊಂದು ಜಸ್ಟ್ ಒಂದು ಸರ್ಕ್ಯುಲೇಷನ್ಸ್ ಆದಂಥ ಮೆಸೇಜ್ ಅಷ್ಟೇ. ಬಟ್ ಎಕ್ಸಾಕ್ಟ್ಲಿ ಯಾರಿಗೆ ಗೊತ್ತಿರುತ್ತೆ? ಹಾಂ, ನಮ್ಮಲ್ಲಿ ಎಷ್ಟೋ ಜನ ಜಾಯ್ನ್ ಆಗಿ ಬಿಟ್ಟಿದ್ದಾರೆ. ಎಸ್, ತುಂಬ ಜನ ಮೋದಿಕೇರಿ ಜಾಯ್ನ್ ಆದವ್ರು ಎಲ್ಲರೂ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಮೇಡಮ್. ತುಂಬ ಜನ ಕೋಟ್ಯಾಂತರ ಜನ ಜಾಯ್ನ್ ಆಗಿದ್ದಾರೆ. ಜಾಯ್ನ್ ಆದವ್ರು ಎಲ್ಲರೂ ಇವತ್ತು ಮಾಡ್ತಾ ಇಲ್ಲ. ಕಾರಣ ಅವರಿಗೆ ಸರಿಯಾದಂಥ ಈ ಬಿಸ್ನೆಸ್ ಬಗ್ಗೆ ಗೈಡೆನ್ಸ್ ಸಿಗದೆ ಇರ್ಬೋದು, ಅವ್ರಿಗೆ ಸರಿಯಾದಂಥ ರೀತಿಯಲ್ಲಿ ಮಾಹಿತಿ ಸಿಗದೆ ಇದ್ದಿರಬಹುದು. ಈ ರೀತಿ ಎಷ್ಟೋ ಜನಗಳಿಗೆ ಪ್ರಾಪರ್ ಆದಂಥ ಮಾಹಿತಿಗಳು ಸಿಗದೇನೆ, ಅಥವಾ ಅವ್ರು ತಿಳ್ಕೊಳ್ದೇನೆ, ಅವ್ರು ಜಸ್ಟ್ ಒಂದ್ಸಲ ಎಲ್ಲೋ ಮೀಟಿಂಗ್ ಅಟೆಂಡ್ ಆಗಿ ಒಂದು ಸ್ವಲ್ಪ ಇದು ಮಾಡಿ, ಅಥವಾ ಅವ್ರು ಸರಿಯಾಗಿ ತಿಳ್ಕೊಳ್ದೇನೆ ಅವರಲ್ಲಿ ಡಿಸ್ಕಂಟಿನ್ಯೂ ಮಾಡಿದ್ದಾರೆ, ಬಿಟ್ಟೇ ಹೋಗಿದ್ದಾರೆ ಅಂತ ಹೇಳದಿದ್ರೆ ಅವರೇನು ಕ್ಲೋಸೇ ಆಗಿದ್ದಾರಂತಲ್ಲ, ನಾಳೆ ಬರೋಕೆ ಅವ್ರಿಗೂ ಚಾನ್ಸ್ ಇದೆ. ಈ ರೀತಿ ನಾವು ಅಬ್ಜೆಕ್ಷನ್ಸ್ಗಳನ್ನು ಅಕ್ನಾಲೆಡ್ಜ್ ಮಾಡಿ ಅದನ್ನು ತಗೋಬೇಕು. ಕ್ಲಾರಿಫೈ ವಿತ್ ಫ್ಯಾಕ್ಟ್ಸ್. ಅವರಿಗೆ ನಾವು ಸತ್ಯಾಂಶಗಳ ಜೊತೆಗೆ ಅವ್ರಿಗೊಂದು ಕ್ಲಾರಿಫೈ ಮಾಡಿಸ್ಬೇಕು. ಎಸ್, ಕೋಟ್ಯಾಂತರ ರೂಪಾಯಿ ಜನ ಜಾಯ್ನ್ ಆಗಿದ್ದಾರೆ, ಸ್ವಲ್ಪ ಜನ ಅದರಲ್ಲಿ ಮಾಡ್ದೇನೂ ಇದ್ದಾರೆ. ಹಾಗಂತ ಜಾಯ್ನ್ ಆದವ್ರು ಎಲ್ಲರೂ ಮಾಡ್ತಾನೆ ಇಲ್ವಾ? ಇಲ್ಲ, ಲಕ್ಷಾಂತರ ಜನ ಇನ್ನೂ ಮಾಡ್ತಿದ್ದಾರೆ. ತಿಂಗಳಲ್ಲಿ ಸಾವಿರಾರು ಜನ ಇವತ್ತು ಜಾಯ್ನ್ ಆಗ್ತಿದ್ದಾರೆ. 30 ವರ್ಷದಿಂದ ಕಂಪ್ನಿ ಇದೆ. ಈ ಫ್ಯಾಕ್ಟ್ಸ್ಗಳನ್ನು ಕೂಡ ನಾವು ತೋರಿಸ್ಬೇಕು. ಗಿವ್ ಸಿಂಪಲ್ ಸೊಲ್ಯೂಷನ್ಸ್. ಅಲ್ಲೊಂದು ಪರಿಹಾರ, ಏನಕ್ಕೆ ಹಿಂಗಾಯ್ತು ಅನ್ನುವಂಥದ್ದು ಒಂದು ಸೊಲ್ಯೂಷನ್ ಕೂಡ ಕೊಡಬೇಕು. ಆಸ್ಕ್ ಫಾರ್ ಡಿಸಿಷನ್ ಅಗೇನ್. ಆ ಒಂದು ಅವರಿಗೆ ಡಿಸಿಷನ್ಸನ್ನು ತಗೊಳ್ಳೋದಕ್ಕೆ ನಾವು ಅವ್ರಿಗೆ ಕೇಳಬೇಕು, ಅಗೇನ್ ಅವರಿಗೊಂದು ಚಾನ್ಸ್ ಮಾಡಿಕೊಡ್ಬೇಕು. ಈ ರೀತಿ ಒಂದು ಅಬ್ಜೆಕ್ಷನ್ಸ್ನ ಕೂಡ ನಾವು ಹ್ಯಾಂಡಲ್ ಮಾಡೋದ್ರಿಂದ ಕ್ಲೋಸಿಂಗಲ್ಲಿ ಹೆಲ್ಪ್ ಆಗುತ್ತೆ. ಇದು ಎಲ್ಲದಕ್ಕೂ ಏನು ಮ್ಯಾಟ್ರ್ ಆಗುತ್ತೆ ಹೇಳಿ? ಕಾನ್ಫಿಡೆನ್ಸ್. ಭಾಳಷ್ಟು ಜನ ಯಾರಿಗಾದ್ರೂ ಮೋದಿಕೇರ್ ಬಗ್ಗೆ ಏನಾದರೂ ಮಾತಾಡಿದಾಗ ಕೋಪ ಬಂದ್ಬಿಡುತ್ತೆ. ಸ್ಟಾರ್ಟಿಂಗಲ್ಲಿ ನಮಗೂ ಕೋಪ ಬರ್ತಾ ಇತ್ತು. ಸೊ ಕೋಪ ನಮ್ಗೆ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಅವ್ರು ತಪ್ಪು ಮಾತಾಡಿದ್ರೆ ಇಲ್ಲ, ಅವ್ರಿಗೆ ಗೊತ್ತಿಲ್ಲದೆ ಮಾತಾಡಿರ್ತಾರೆ. ಅದ್ರ ಬಗ್ಗೆ ನಾವು ಕೋಪ ಮಾಡ್ಕೊಳ್ಳೋಂಗಿಲ್ಲ. ಎಸ್, ನೋ ಪ್ರಾಬ್ಲಮ್, ಅವ್ರಿಗೆ ಮಾತಾಡೋಕೆ ರೈಟ್ಸ್ ಇದೆ. ಮೋದಿಕೇರ್ ಬಿಸ್ನೆಸ್ ಬಗ್ಗೆ ನಾವು ಪ್ರೆಸೆಂಟೇಷನ್ ಮಾಡೋಕ್ಕೆ ರೈಟ್ಸ್ ಎಷ್ಟಿದೆಯೋ ಅದರಲ್ಲಿ ತಪ್ಪು ಹುಡ್ಕೋದಕ್ಕೆ ಅವರಿಗೂ ರೈಟ್ಸ್ ಇದೆ. ಇದೇನು ನಾವು ಹೇಳಿದ ಮಾತ್ರ ಅವ್ರು ಕೇಳಿಸ್ಕೋಬೇಕಂತ ಏನಿಲ್ವಲ್ಲ. ನಮಗದ್ರ ಬಗ್ಗೆ 100% ಕ್ಲಾರಿಟಿ ಇದ್ದರೆ ನಾವು ಅದನ್ನು ಅವರಿಗೆ ಕ್ಲಿಯರಾಗಿ ಅರ್ಥ ಮಾಡಿಸ್ಬೋದು. ನಾನು ದಿವ್ಯಧರ್ ಸರ್ ಅವರಿಗೆ ಪ್ರೆಸೆಂಟೇಷನ್ಸ್ ಮಾಡ್ತಿರ್ಬೇಕಾದಾಗ ಅವ್ರ ಜೊತೆಗೆ, ಆ ವ್ಯಕ್ತಿ ಇವತ್ತು ನಮ್ಮ ಜೊತೆಗೆ ಇಲ್ಲ, ಅವರು ದಿವ್ಯಧರ್ ಸರ್ ಜೊತೆಗೆ ಪ್ರೆಸೆಂಟೇಷನ್ ಮಾಡಿ, ಅವರ ವೆಲ್ ವಿಷರ್ ಒಬ್ಬರು ಪಕ್ಕದಲ್ಲಿ ಕೂತ್ಕೊಂಡು ಅವ್ರು ಹೇಳ್ತಾರೆ, ಈ ಬಿಸ್ನೆಸ್ ಹಂಗೆ ನಾನು 20 ವರ್ಷದ ಹಿಂದೆ ನೋಡಿದ್ದೆ, ಇದರಲ್ಲಿ ಪ್ರಾಬ್ಲಮ್ ಇದೆ, ಹಂಗಿದೆ ಹಿಂಗಿದೆ ಅಂತ. ಸೊ ನಾನು ಸುಮಾರು ಹೊತ್ತು ಕೇಳಿಸ್ಕೊಂಡು ಆಮೇಲೆ ಕೂಲಾಗಿ ಹೇಳಿದೆ, ಓಕೆ ಸರ್, ನೀವು 20 ವರ್ಷದಿಂದ ನೋಡಿದ್ದೀರಿ, ನಾನು 15 ವರ್ಷದಿಂದ ಮಾಡ್ತಾ ಇದ್ದೀನಿ, ನನಗೇನು ಸಿಕ್ಕಿದೆ ಅನ್ನೋಂಥ, ನಾನು ಇದರಿಂದನೇ ಬದುಕ್ತಿರೋನು, ಜೀವಿಸ್ತಿರೋನು. ನೋಡಿದವ್ರಿಗೆ ನೀವು ಸರಿ ಇಲ್ಲ ಅಂತ ಹೇಳೋದಕ್ಕೆ 15 ವರ್ಷದಿಂದ ಬದುಕ್ತಿದ್ದವನೇ ನನಗೆ ಗೊತ್ತಿಲ್ವಾ ಸರ್? ನೀವು ಅಂದ್ಕೊಂಡಿರ್ಬೋದು, ಬಟ್ ಸತ್ಯಾಂಶ ಬೇರೆ ಇದೆ, ಈ ರೀತಿ ಇದೆ ಅಂತಂದ್ಬಿಟ್ಟು ಒಂದು ಅರ್ಧ ಗಂಟೆ ಅವರಿಗೆ ಕೂತ್ಕೊಂಡು ನೀಟಾಗಿ ಅವ್ರಿಗೆ ಅರ್ಥ ಮಾಡ್ಸಕ್ಕೆ ಹೋದೆ. ಅವ್ರಿಗೆ ಅರ್ಥ ಮಾಡ್ತಿರ್ಬೇಕಾದಾಗ ಮೇ ಬಿ ದಿವ್ಯಧರ್ ಶೆಟ್ಟಿ ಅವರಿಗೂ ಅರ್ಥ ಆಯಿತು, ಅವರು ಬಿಸ್ನೆಸ್ಸಿಗೆ ಜಾಯ್ನ್ ಆದರು. ಆ ವ್ಯಕ್ತಿ ಆಮೇಲೆ ಅಬ್ಜೆಕ್ಷನ್ ಮಾಡೋಕ್ಕೆ ಹೋಗಿಲ್ಲ, ಆಮೇಲೆ ಏನು ಆಲ್ತು ಫಾಲ್ತು ಮಾತಾಡೋಕ್ಕೆ ಹೋಗಿಲ್ಲ. ಭಾಳಷ್ಟು ಜನ ಏನು ಅಂದ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಈ ಥರ ಸ್ಕೀಮ್ಗಳು ಸ್ಕ್ಯಾಮ್ಗಳು ಏನೋ ಆಗುತ್ತೆ, ಇದು ಅದ್ರ ಥರನೇ ಅಂತ ಅಂದ್ಕೊಂಡು ಮಾತಾಡೋರು ಇರ್ತಾರೆ.
ಹಾಗಂದ ತಕ್ಷಣ ಅವ್ರು ಮಾತಾಡಿದಾರೆ ಅಂದ ತಕ್ಷಣ ಅವ್ರನ್ನ ನಾವು ದ್ವೇಷ ಮಾಡೋಂಗೂ ಇಲ್ಲ ಅಥವಾ ಅವರನ್ನ ಬೇಜಾರು ಪಡಿಸೋಂಗೂ ಇಲ್ಲ. ಅವ್ರಿಗೆ ಸತ್ಯಾಂಶವನ್ನ ಅರ್ಥ ಮಾಡಿಸ್ಬೇಕಾಗಿರೋದು ಕೂಡ ನಮ್ಮ ಕೆಲಸ. ಹಾಗಂತ ಅವ್ರ ಜೊತೆಗೆ ವಾಗ್ವಾದ ಮಾಡ್ತಾ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ಬೇಕಂತನೂ ಇಲ್ಲ. ಕೇಳುವಂತ ಹಂತದಲ್ಲಿದ್ರೆ ಸ್ವಲ್ಪ ಸತ್ಯಾಂಶ ಹೇಳ್ಬಹುದು, ಇಲ್ಲ ಅಂತ ಅಲ್ಲದಿದ್ರೆ ನಿಧಾನವಾಗಿ ಅವರನ್ನ ಜಸ್ಟ್ ಇಗ್ನೋರ್ ದೆಮ್, ಬಿಟ್ಬಿಡಿ, ಜಸ್ಟ್ ಈ ಕಡೆ ಬಂದ್ಬಿಡಿ. ಡೋಂಟ್ ವೇಸ್ಟ್ ಯುವರ್ ಟೈಮ್. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಫಿಯರ್ ಟು ಜಾಯಿನ್ ಕ್ಲೋಸ್. ಜನಗಳಿಗೆ ಒಂದು ಕ್ಲೋಸಿಂಗ್ ಅಲ್ಲಿ ನಾವು ಒಂದು ಭಯ ಹುಡಿಸ್ಬೇಕು. ಇದು ಆಲ್ವೇಸ್ ವೆರಿ ವೆರಿ ಇಂಪಾರ್ಟೆಂಟ್. ಜನಗಳಿಗೆ ಯಾವತ್ತೂ ಒಂದು ಕಳ್ಕೊಳ್ತೀನಿ ಅನ್ನುವಂಥ ಭಯ ಬಂದಾಗ ಮಾತ್ರ ಅವ್ರು ಅದನ್ನು ಪಡ್ಕೊಳಕ್ ಟ್ರೈ ಮಾಡ್ತಾರೆ. ಕಳ್ಕೊಳ್ತೀನಿ ಅನ್ನುವಂಥ ಭಯ ಇಲ್ಲ ಅಂತ ಹೇಳೋದಿದ್ರೆ, ನನಗೆ ಇವತ್ತು ಕೂಡ ನೆನಪಿದೆ, ನಾನು ಜಾಯ್ನ್ ಆದಾಗ ಮೇ ಬಿ ನಾನೊಂದು ಸ್ಯಾಟರ್ಡೆ ಈವ್ನಿಂಗ್ ಹೋಗಿದ್ದೆ. ಸ್ಯಾಟರ್ಡೆನೋ ಯಾವುದೋ ಒಂದು ಈವ್ನಿಂಗ್ ಪ್ರೋಗ್ರಾಮ್ ನೋಡಕ್ಕೆ ಹೋಗಿದ್ದೆ. ಜಾಯ್ನ್ ಆಗಬೇಕು ಅಂತ ಒಂದು ತಲೆಗೆ ಬಂದ್ಬಿಡ್ತು. ಹೋಗಿ ಕೇಳಿದ್ವಿ, ಏನು ಜಾಯ್ನ್ ಮಾಡಬೇಕಾದ್ರೆ ಏನು ಮಾಡಬೇಕು? ಇಲ್ಲ, ಎಲ್ರಿಗೂ ಜಾಯ್ನ್ ಆಗೋಕ್ಕಾಗಲ್ಲ. ಅವಾಗ ನಮ್ಮ ಫಾರ್ಮ್ ಫಿಲಪ್ ಮಾಡ್ತಾಯಿದ್ರು. ಇವತ್ತೆಲ್ಲ ಅಪ್ಲಿಕೇಶನ್ಸು ಮೊಬೈಲಲ್ಲಿ ಆ ಥರ ಇಲ್ಲ. ಅವಾಗೆಲ್ಲ ಕ್ಯಾಪ್ ಫಾರ್ಮ್ ಅಂತ ಇತ್ತು, ಅದನ್ನು ಫಿಲ್ ಮಾಡಬೇಕಿತ್ತು. ಇಲ್ಲ, ನಾವೊಂದು 10-15 ಜನ ನಿಂತ್ಕೊಂಡಿದ್ದೀವಿ. ನಮ್ಮ ಲೀಡರ್ಸ್ ಹೇಳಿದರು, ಒಬ್ಬರು ಗ್ರೇಟ್ ಲೀಡರ್ ಇದ್ರು ಅವರು, ಇಲ್ಲ ನಾಳೆ ಒಂದು 5 ಫಾರ್ಮ್ ಮಾತ್ರ ನನ್ನ ಹತ್ರ ಇದೆ. ಯಾರು ಬೆಳಿಗ್ಗೆ ಬೇಗ, ನೀವು ಈಗಲೇ ರಿಜಿಸ್ಟರ್ ಮಾಡಿ ಹೋಗಬೇಕು. ಯಾರು ಬೆಳಿಗ್ಗೆ ಬೇಗ ಬರ್ತೀರೋ ಅವ್ರಿಗೆ ಮಾತ್ರ ಈ ಒಂದು ಫಾರ್ಮ್ ಸಿಗುತ್ತೆ. ಮತ್ತೆ ಲೇಟಾಗಿ ಬಂದವ್ರಿಗೆ ನಾವು ಕೊಡೋಕ್ಕಾಗೋದಿಲ್ಲ. ಸಾರಿ, ಇಷ್ಟೇ ಇರುವುದು ಅಂತ ಹೇಳಿದ್ರು. ನಮಗೆ ಹೆಂಗಾಗ್ಬಿಟ್ಟಿತ್ತು ಅಂತ ಹೇಳೋದಿದ್ರೆ, ಲೈಫಲ್ಲಿ ಸಿಕ್ಕುವಂಥ ಒಂದು ಆಪರ್ಚುನಿಟಿ ಮಿಸ್ ಮಾಡ್ಕೊಂಡ್ಬಿಡ್ತೀನೋ ಅಂತ ಅಂದ್ಬಿಟ್ಟು ಎದ್ದು ಬಿದ್ದು ಬೆಳಿಗ್ಗೆ ಜಾವ 4 ಗಂಟೆಗೆಲ್ಲ ಎದ್ದು ಅವ್ರ ಮನೆ ಹತ್ರ 6 ಗಂಟೆಗೆಲ್ಲ ಹೋಗಿ ಕಾದಿದ್ವಿ ನಾವು. ಮೋದಿಕೇರ್ನ ಜಾಯ್ನ್ ಆಗಿರೋದು ಆ ರೀತಿ. ನಾವು ನಮ್ಮನ್ನು ಫೋರ್ಸ್ ಮಾಡಿ ಜಾಯ್ನ್ ಆಗಿರೋದಲ್ಲ, ಆ ಒಂದು ಫಿಯರ್ನ ಕ್ರಿಯೇಟ್ ಮಾಡಿ ನಮ್ಮನ್ನು ಜಾಯ್ನ್ ಮಾಡಿದರು, ಕ್ಲೋಸಿಂಗ್ ಮಾಡಿಸಿದ್ರು. ನಾವು ಹೋಗಿ ಅವ್ರ ಮನೆ ಬಾಗ್ಲಲ್ಲಿ ಕಾಯ್ತಾ ಇದ್ವಿ, ನಮ್ಮ ಮನೆ ಹತ್ರ ಬಂದು ಅವ್ರು ಕಾಯ್ಲಿಲ್ಲ. ಯಾಕಂತಲ್ಲದಿದ್ರೆ ಅವ್ರು ಆ ರೀತಿ ಕ್ಲೋಸಿಂಗ್ ಮಾಡಿದರು. ಅದು ಸುಳ್ಳು ಹೇಳ್ತಾರೆ ಅಂತ ನಿಮ್ಗೆ ಅನ್ಸ್ಬೋದು ಎಷ್ಟೋ ಜನಗಳಿಗೆ, ಇದೇನು ಸುಳ್ಳು ಹೇಳಿದ್ದಾರೆ ಸರ್ ಹಾಗಂತಲ್ಲ. ಬಟ್ ಎಸ್, ಆ ಥರ ಹೇಳೋದ್ರಿಂದ ನನ್ನ ಲೈಫನ್ನು ಲಾಸ್ ಏನೂ ಆಗಿಲ್ಲ. ಆವತ್ತಿನ ಕಾಲಕ್ಕೆ ಆ ರೀತಿಯಾದಂಥ ಒಂದು ಕ್ಲೋಸಿಂಗ್ ಟೆಕ್ನಿಕ್ ಅವ್ರು ಬಳಸ್ತಾ ಇದ್ರು. ಇವತ್ತು ಅದನ್ನ ನಾನು ಹೇಳಿ ಅಂತ ಹೇಳೋದಿಲ್ಲ, ಬಟ್ ಆ ಥರ ಒಂದು ಟೆಕ್ನಿಕ್ನ ಬಳಸ್ತಾ ಇದ್ರು ಅವರು. ಸೊ ಸ್ಮಾಲ್ ಸ್ಟಾರ್ಟ್ ಇಸ್ ಓಕೆ. ತುಂಬ ಜನಕ್ಕೆ ಅನ್ಸುತ್ತೆ, ಇಷ್ಟೆಲ್ಲ ಪ್ರಾಡಕ್ಟ್ ಇದ್ರು ಎಲ್ಲದನ್ನೂ ಬೈ ಮಾಡಬೇಕು. ಇಲ್ಲ, ನಿಮ್ಮ ಮನೆ ಬೇಕಾಗಿರೋದನ್ನ ಬೈ ಮಾಡಿ. ಲರ್ನಿಂಗ್ ಸಪೋರ್ಟ್ ಇಲ್ಲಿ ನಿಮಗೆ ಸಿಗುತ್ತೆ. ಗೊತ್ತಿಲ್ಲ ಅಂತ ಭಯ ಪಡ್ಕೊಳಕ್ ಹೋಗ್ಬೇಡಿ. ನಾವು ಪ್ರತಿ ಹೆಜ್ಜೆಲ್ಲೂ ನಿಮಗೆ ಹೇಳ್ಕೊಡಕ್ಕೆ ರೆಡಿ ಇದ್ದೀವಿ. ಟೀಮ್ ಸಿಸ್ಟಮ್ ರೆಡಿ ಇದೆ. ಇಲ್ಲಿ ಒಂದು ಅದ್ಭುತವಾದಂಥ ಒಂದು ಸಿಸ್ಟಮ್ ರೆಡಿ ಆಗ್ತಾ ಇದೆ. ನೋ ರಿಸ್ಕ್, ಓನ್ಲಿ ಗ್ರೋತ್. ಇಲ್ಲಿ ಕಳ್ಕೊಳ್ಳುವಂಥದ್ದು ಏನಿಲ್ಲ. ಜನಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲೋ ಜಾಯಿನ್ ಆದರೆ ಏನೋ ಒಂದು ಆಗುತ್ತೆ ಅನ್ನೋ ಅಂತ ಭಯ ಇದೆ. ಆ ಭಯವನ್ನು ಅವ್ರ ಮನಸ್ಸಿಂದ ತೆಗೆದುಹಾಕ್ಬಿಡ್ಬೇಕು. ಇಲ್ಲಿ ಬಂದರೆ ಎಲ್ಲೋದು ಕೂಡ ಬೆಸ್ಟ್ ಸಿಗುತ್ತೆ ಅನ್ನುವಂಥದ್ದನ್ನ ಸಿಕ್ಕಿದಾಗ, ಇಲ್ಲಿ ಬಂದರೆ ಏನೇ ಕೆಲಸನೇ ಇಲ್ಲ, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಅನ್ನುವಂಥ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಆವಾಗಲೂ ಕೂಡ ಜನ ಈಸಿಯಾಗಿ ಜಾಯ್ನ್ ಆಗ್ತಾರೆ. ಫಾಲೋಅಪ್ ಕ್ಲೋಸಿಂಗ್. ಇದಂತೂ ನಮ್ಗೆ ಗೊತ್ತಿರುವಂಥ 10 ಪಾಯಿಂಟ್ ಸಿಸ್ಟಮಲ್ಲಿ ನಾವು ಯಾವತ್ತೂ ಹೇಳ್ತಿರುವಂಥದ್ದು. ವಿತಿನ್ 24 ಅವರ್ಸಲ್ಲಿ ಕ್ಲೋಸಿಂಗ್ ಒಂದು ಫಾಲೋಅಪ್ ಮಾಡುವಂಥದ್ದು. ಶೇರ್ ಟೆಸ್ಟಿಮೋನಿಯಲ್ ವೀಡಿಯೋಸ್ಗಳನ್ನು ಆವಾಗೆಲ್ಲ ನಮ್ಮ ಕೈಗೆ ಒಂದು ಕನೆಕ್ಟ್ ಮ್ಯಾಗಝಿನ್ ಅಂತ ಬುಕ್ ಕೊಡ್ತಾ ಇದ್ರು, ಅಥವಾ ಪ್ರಾಡಕ್ಟ್ ಕ್ಯಾಟ್ಲಾಗನ್ನು ಕೊಟ್ಟು ಕಳಿಸ್ತಾ ಇದ್ರು ಪ್ರೋಗ್ರಾಮಿಗೆ ಬಂದವರಿಗೆ. ಯಾಕಂದರೆ ನೆಕ್ಸ್ಟ್ ಡೇ ಕಲೆಕ್ಟ್ ಮಾಡ್ಕೊಳ್ಳೋ ರೀತಿಯಲ್ಲಿ ಬಂದು ನಮ್ಮ ಫೀಡ್ಬ್ಯಾಕ್ ತಗೊಂಡು ಕ್ಲೋಸಿಂಗ್ ಆಗ್ತಾ ಇತ್ತು. ಅಥವಾ ಈಗ ಅವೆಲ್ಲ ನಾವು ಮರ್ತು ಬಿಟ್ಟಿದ್ದೀವಿ. ಅದೇ ಸುಲಭ ಆದಷ್ಟು ಕೂಡ ನಾವು ಲೇಸಿ ಆಗಿಬಿಡ್ತೀವಿ. ಬಿಸ್ನೆಸ್ ಆಮೇಲೆ ಕಷ್ಟ ಆಗ್ತಾ ಹೋಗುತ್ತೆ. ಯಾಕಂದರೆ ಪ್ರತಿ ಬಿಸ್ನೆಸ್ಸಿಗೂ ಅದರದೇ ಆದಂಥ ಒಂದು ಸ್ಮಾಲ್ ಎಫರ್ಟನ್ನು ನಾವು ಹಾಕಲೇಬೇಕಾಗುತ್ತೆ. ಅದು ಯಾವ ಬಿಸ್ನೆಸ್ಸಲ್ಲೂ ಇಲ್ಲ ಅಂತೇನಿಲ್ಲ, ಅದನ್ನು ನಾವು ಮಾಡ್ತಾನೆ ಇರಬೇಕಾಗತ್ತೆ. ನಾವು ಎಷ್ಟು ಈಸಿಯಾಗಿ ಬಿಸ್ನೆಸ್ ಮಾಡೋಕ್ಕೆ ಹೋಗ್ತಾ ಇರ್ತೀವೋ, ರಿಸಲ್ಟ್ ಅನ್ನುವಂಥದ್ದು ಅಷ್ಟೇ ಟಫ್ ಆಗುತ್ತೆ. ಬಿಸ್ನೆಸ್ನ ಎಷ್ಟು ಸೀರಿಯಸ್ ಆಗಿ ಬ್ಯುಸಿಯಿಂದ ಮಾಡೋಕ್ಕೆ ಹೋಗ್ತೀವೋ, ರಿಸಲ್ಟ್ ಕೂಡ ಅಷ್ಟೇ ಸಿಹಿಯಾಗಿರುತ್ತೆ. ಇದು ಜಗತ್ತಿನ ಯೂನಿವರ್ಸಲ್ ಟ್ರೂತ್ ಅಂತ ಕರಿತೀವಿ. ಇದನ್ನು ನಾವು ಯಾವತ್ತೂ ಕೂಡ ಮರೆಯೋಕ್ಕೆ ಹೋಗಬಾರ್ದು. ಇದು ಬಹಳ ಇಂಪಾರ್ಟೆಂಟ್. ಆಮೇಲೆ ಅವರಿಗೆ 24 ಗಂಟೆ ಒಳಗಡೆ ಕರಿಬೇಕು. ಟೆಸ್ಟಿಮೋನಿಯಲ್ ವೀಡಿಯೋಸ್ಗಳನ್ನು ಶೇರ್ ಮಾಡಬೇಕು. ಝೂಮ್ ಸೆಷನ್ಗಳನ್ನು ಕರಿಬೇಕು. ಆಸ್ಕ್ ಡಿಸಿಷನ್ ಪೊಲೈಟ್ಲಿ. ಒಂದು ಆರಾಮಾಗಿ ಅವ್ರನ್ನ ಒಂದು ಡಿಸಿಷನ್ ತಗೊಳ್ಳೋದಕ್ಕೆ ಒಂದು ಪೊಲೈಟಾಗಿ ಕೇಳಿ ಇಮಿಡಿಯೇಟ್ ಆಗಿ ಕ್ಲೋಸಿಂಗ್ ಮಾಡುವಂಥದ್ದನ್ನ ಅಭ್ಯಾಸ ಮಾಡ್ಕೋಬೇಕು, ಫಾಲೋಅಪ್ ಮಾಡ್ತಾ. ಝೂಮ್ ಕ್ಲೋಸಿಂಗ್ ಸ್ಟ್ರಾಟಜಿ. ಇವತ್ತಿಗೆ ನಾವು ಬಹಳಷ್ಟು ಸಲ ಏನು ಮಾಡ್ತೀವಿ, ಝೂಮಲ್ಲೇ ಮೀಟಿಂಗ್ಗಳನ್ನು ತಗೊಳ್ತಾ ಇದ್ವಿ. ಈ ಥರ ಇನ್ವೈಟ್ ಮಂತ್ ಆ್ಯಂಡ್ ಕಾಲ್ಗಳಿಗೆ ಕರಿಬಹುದು. ನಿಮ್ಮ ಅಪ್ಲೈನ್ ಲೀಡರ್ಸ್ಗಳನ್ನು ಒಂದು ಸಮಯ ತಗೊಂಡು ಅವ್ರ ಮೂಲಕ ಜನಗಳಿಗೆ ಕ್ಲೋಸಿಂಗ್ ಹೆಲ್ಪ್ ಮಾಡ್ಬೋದು. ರೆಕಗ್ನೇಷನ್ಸ್ ಮತ್ತು ರಿಸಲ್ಟ್ಗಳನ್ನು ಝೂಮಲ್ಲೂ ಕೂಡ ತೋರಿಸ್ಬೋದು. ಕ್ಲೋಸ್ ಆಫ್ಟರ್ ಸೆಷನ್ಸ್ಗೆ ಅವರಿಗೆ ಅದನ್ನು ಫೋಕಸ್ ಮಾಡ್ಬೋದು. ಡೈಲಿ ಕ್ಲೋಸಿಂಗ್ ಟಾರ್ಗೆಟ್ಸ್ ನಿನ್ನೆನೇ ನಾನು ಹೇಳಿದೆ ನಿಮಗೆ. ನಂಬರ್ ಆಫ್ ಪ್ರೆಸೆಂಟೇಷನ್ಸ್ ಇರ್ಬೋದು, ನಂಬರ್ ಆಫ್ ಫಾಲೋಅಪ್ ಮಾಡಿಸುವಂಥದ್ದು, ನಂಬರ್ ಆಫ್ ಕ್ಲೋಸಸ್ ಮಾಡುವಂಥದ್ದು, ಟ್ರ್ಯಾಕ್ ಎವ್ರಿ ಡೇ ಮಾಡುವಂಥದ್ದು. ಇವತ್ತು ರಾತ್ರಿ ಕೂತ್ಕೊಂಡು ನಾಳೆಗೆ, ಸರ್ ಕ್ಲೋಸಿಂಗ್ ಏನು ಟಾರ್ಗೆಟೇ ಹಾಕ್ಕೊಂಡಿಲ್ಲ ಸರ್, ನಾನೇನಾದರೂ ಕೆಲಸ ಮಾಡಬೇಕಾ? ತೊಂದರೆ ಇಲ್ಲ. ಈ ಮಂತ್ ಇಡೀ ಪೂರ್ತಿ ಪ್ಲ್ಯಾನೇ ಮಾಡಿಲ್ಲ ಅಂತ ಹೇಳೋದಿದ್ರೆ, ಇವತ್ತು ಪವರ್ ಆಫ್ 4ಗಾದರೂ ಪ್ಲ್ಯಾನ್ ಮಾಡ್ಕೊಳ್ಳಿ. ಈ ಮಂತಲ್ಲೇ ನಾನು ಪವರ್ ಆಫ್ 4 ಆದರೂ ಕಂಪ್ಲೀಟ್ ಮಾಡ್ಕೊಳ್ತೀನಿ ಅಂತ ಇವತ್ತೊಂದು ಇಷ್ಟು ಜನರ ಲೀಸ್ಟ್ ಬರೀರಿ. ನಿಮ್ಮ 100 PV ಮಾಡ್ಕೊತೀನಿ, 200 PV ಮಾಡ್ತೀನಿ, ಇಷ್ಟು ಜನಕ್ಕೆ ಪ್ರಾಡಕ್ಟ್ ಕೊಡ್ತೀನಿ ಅಂತ ಒಂದು ಲೀಸ್ಟ್ ಮಾಡ್ಕೊಳ್ಳಿ.
ಇಷ್ಟು ಜನಕ್ಕೆ ಪ್ರೆಸೆಂಟೇಷನ್ ಮಾಡ್ಬೇಕನ್ನುವಂಥ ಆ್ಯಕ್ಷನಿಗೆ ಇಳೀರಿ. ಈ ತಿಂಗಳಲ್ಲಿ ನೀವು ಹಾಕುವಂಥ ಇನ್ನೆರಡು ದಿನದಲ್ಲಿ ಹಾಕುವಂಥ ಎಫರ್ಟ್ ಅನ್ನುವಂಥದ್ದು ಫೆಬ್ರವರಿ ದಿನಕ್ಕೆ ನಿಮ್ಮ ತಿಂಗಳಿಗೆ ಒಂದು ದೊಡ್ಡ ಫೌಂಡೇಶನ್ಸ್ ಕ್ರಿಯೇಟ್ ಆಗಿಬಿಡುತ್ತೆ. ನೀವು ಇವತ್ತು 4 ಜನಗಳಿಗೆ ಪವರ್ ಆಫ್ 4 ಆಗಿ ನಿಮ್ಮ ಫಸ್ಟ್ ಸ್ಟೇಜಿಗೆ ಬರ್ಬೋದು, ಅಥವಾ ಡೈರೆಕ್ಟರ್ ಕ್ಲೋಸಿಂಗ್ ಮಾಡ್ಕೋಬೋದು. ನೆಕ್ಸ್ಟ್ ಮಂತಲ್ಲಿ ಡೈರೆಕ್ಟರ್ ಆದ್ರಿ ಅಂತ ಹೇಳಿದ್ರೆ ನಿಮ್ಮ ಟೀಮಲ್ಲಿ ಆಕ್ಟಿವ್ ಆಗಿ ಒಂದು 15-20 ಜನ ಇರ್ತಾರೆ. 20 ಜನಗಳನ್ನು ಮಂತ್ ಬಿಗಿನಿಂಗಿಂದ ನೀವು ಒಂದು ಫೋಕಸ್ ಮಾಡ್ಕೊಂತ ಹೋದ್ರಿ ಅಂತ ಹೇಳಿದ್ರೆ ನೆಕ್ಸ್ಟ್ ಮಂತಲ್ಲಿ ಎಲ್ಲಿಗೆ ಹೋಗ್ಬೋದು? ಪವರ್ ಆಫ್ 4 ಇಂದ ಡೈರೆಕ್ಟರಿಂದ ಡೈರೆಕ್ಟಾಗಿ ಪ್ಲಾಟಿನಮ್ ಡೈರೆಕ್ಟರ್ಗೆ ಹೋಗ್ಬೋದು. ಇವತ್ತಿನ ಪ್ಲಾನಿಗೆ ಆ ತಾಕತ್ತಿದೆ, ಇವತ್ತಿನ ಪ್ಲಾನಿಗೆ ಆ ಥರ ಫೋರ್ಸ್ ಇದೆ, ಇವತ್ತಿನ ಪ್ರಾಡಕ್ಟಲ್ಲಿ ಆ ಥರ ಒಂದು ಅದ್ಭುತವಾದಂಥ ಪ್ರಮೋಷನ್ಸ್ ಕಂಪ್ನಿ ಕೊಡ್ತಾ ಇದೆ. ಇಲ್ಲಿ ತನಕ ಏನು ಮಾಡಿಲ್ಲ ಸರ್, ನನ್ನ ಟಾರ್ಗೆಟೇ ಇಲ್ಲ ಅಂತ ನೀವು ದಿನನೇ ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ. ಈಗಲೂ ಕೂಡ ನಿಮ್ಮ ಕೈಯಲ್ಲಿ ಆಪರ್ಚುನಿಟೀಸ್ ಇದೆ. ನೀವೇನು ಅನ್ಕೊಂಡಿದ್ದೀರೋ ಇವತ್ತು ಅಂದ್ಕೊಳ್ಳಿ, ಟಾರ್ಗೆಟ್ ಹಾಕ್ಕೊಳ್ಳಿ. ಸೊ ಕ್ಲೋಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ರಿಸಲ್ಟ್ ಡಿಫ್ರೆನ್ಸ್ ನನ್ನ ಲೈಫಲ್ಲಿ ನಾನು ಕಲ್ತಿರುವಂಥ ಒಂದು ಸತ್ಯ ಏನಂತ ಹೇಳಿದ್ರೆ, ಒಂದು ಸಿಂಗಲ್ ರುಪೀಸು ಕೂಡ ಯಾರೂ ನೀವು ಫ್ರೀಯಾಗಿ ಕೊಡೋದಿಲ್ಲ, ನಿಮ್ಗೆ ಎಲ್ಲೂ ಪುಕ್ಸಟೆ ಸಿಗೋದು ಇಲ್ಲ. ಎವ್ರಿ ಸಿಂಗಲ್ ಹಾಗಂತ ₹1 ಎಕ್ಸ್ಟ್ರಾ ನಿಮ್ಮ ಜೋಬಲ್ಲಿ ಇದ್ದರೆ ಯಾಕಂತ ಯಾರು ಕೇಳೋದಿಲ್ಲ. ಅದ್ರ ವ್ಯಾಲ್ಯೂ ಆಲ್ವೇಸ್ ಇದ್ದೇ ಇರುತ್ತೆ. ಕಳೆದಂಥ ಸಮಯ ಮತ್ತು ಬರದೇ ಇರ್ಬೋದು, ಹಾಕಿರುವಂಥ ಎಫರ್ಟ್ಗೆ ರಿಟರ್ನ್ಸ್ ಯಾವತ್ತೂ ತಪ್ಪಿರೋದಿಲ್ಲ, ಅದು ಯಾವತ್ತೂ ಮಿಸ್ ಆಗೋದಿಲ್ಲ. ನಮ್ಮ ಲೀಡರ್ಸ್ಗಳು ನಮ್ಗೆ ಯಾವಾಗಲೂ ಹೇಳೋರು, ನಮ್ಮ ಲೈಫಲ್ಲಿ ನೀವು ಹಾಕುವಂಥ ಎಫರ್ಟಿಗೆ ಇವತ್ತಲ್ಲ ನಾಳೆ ನೀವಲ್ಲ, ನಮಗೆ ದೇವರಲ್ಲ, ದೇವರ ಅಪ್ಪ ಆದರೂ ಬಂದು ಕೊಟ್ಟೆ ಕೊಡ್ತಾರಂತ ಅಂದ್ಬಿಟ್ಟು ಆ್ಯಕ್ಷನ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಅದ್ರ ಕಡೆಗೆ ನಾವು ಸೀರಿಯಸ್ ಆದಂಥ ಗಮನ ಕೊಡೋಣ. ಸಿಂಪಲ್ ಕ್ಲೋಸಿಂಗ್ ಸ್ಕ್ರಿಪ್ಟ್ ಯಾರಿಗಾದರೂ ಬಂದಾಗ ಕ್ಲೋಸಿಂಗ್ ಮಾಡಬೇಕಾದಾಗ ಈ ಸ್ಕ್ರಿಪ್ಟಲ್ಲಿ ನಿಮ್ಗೆ ಈ ಕಾನ್ಸೆಪ್ಟ್ ಇಷ್ಟ ಆಯ್ತಾ, ನಿಮ್ಗೆ ಇದರಲ್ಲಿ ಲಾಭ ಕಾಣಿಸ್ತಾ, ಹಾಗಾದ್ರೆ ಇವತ್ತೇ ಶುರು ಮಾಡೋಣ, ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ಇಷ್ಟೇ 4 ವರ್ಡ್ಸನ್ನು ಪೊಲೈಟಾಗಿ ಹೇಳೋದ್ರಿಂದ ನಾನು ಇಲ್ಲಿ ಕೂತ್ಕೊಂಡು ದುಬೈಯಲ್ಲಿರುವಂಥ ರಾಘು ಸರ್, ಬ್ಯಾರಿನಲ್ಲಿರುವಂಥ ರಾಘು ಸರ್ನ ಕ್ಲೋಸಿಂಗ್ ಮಾಡಿಸಿದ್ದೆ. ಅವರಷ್ಟು ದೊಡ್ಡ ಸ್ಯಾಲ್ರಿ ಬಿಟ್ಟು ಬಂದು ಈ ಬಿಸ್ನೆಸ್ಸಿಗೆ ಜಾಯ್ನ್ ಆಗಿದ್ರು. ಆ ಕಾನ್ಫಿಡೆನ್ಸು, ಈ ಒಂದು ಸ್ಟೆಪ್ಪನ್ನು ಫಾಲೋ ಮಾಡಿದ್ದಕ್ಕೆ, ಇದೆಲ್ಲ ಇಲ್ಲಿ ಏನು ಹೇಳ್ತಾ ಇದ್ದೀನೋ ಇದೆಲ್ಲ ಫಾಲೋ ಮಾಡಿದ್ದಕ್ಕೆ ಎಂತೆಂಥ ವ್ಯಕ್ತಿಗಳು ಈ ಬಿಸ್ನೆಸ್ಸಿಗೆ ಜಾಯ್ನ್ ಆಗಿರೋದು, ಅವ್ರು ಬಂದು ಇವತ್ತಿಲ್ಲಿ ಸಕ್ಸಸ್ ಆಗಿರುವಂಥದ್ದು. ಇದಿಷ್ಟನ್ನು ಮಾಡ್ಬೋದು. ಮಂತ್ ಆ್ಯಂಡ್ ಪವರ್ ಟಿಪ್ಸ್ ಇರುವಂಥದ್ದು ಏನೇ ಮಾಡ್ಬೇಕಂತ ಹೇಳಿದ್ರು ಡಿಯರ್ ಫ್ರೆಂಡ್ಸ್, ನಾನು ಆಲ್ವೇಸ್ ಹೇಳ್ತಿದ್ದೀನಿ, ಎಕ್ಸ್ಟ್ರಾರ್ಡಿನರಿ ಅಂತ ಈ ಜಗತ್ತಲ್ಲಿ ಏನಿಲ್ಲ. ಆರ್ಡಿನರಿ ವ್ಯಕ್ತಿಗಳು ಇರ್ತಾರೆ, ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಮಾಡುವಂಥ ವ್ಯಕ್ತಿಗಳು ಎಕ್ಸ್ಟ್ರಾರ್ಡಿನರಿ ಆಗ್ತಾರೆ ಅಷ್ಟೆ. ಕೆಲವರು ಆರ್ಡಿನರಿ ವರ್ಕ್ ಮಾಡ್ತಿರ್ತಾರೆ, ಅವ್ರ ಲೈಫಲ್ಲಿ ಆರ್ಡಿನರಿ ಆಗಿರ್ತಾರೆ. ಎಕ್ಸ್ಟೆಂಡ್ ವರ್ಕಿಂಗ್ ಅವರ್ಸ್ ಯಾರು ಮಾಡ್ಕೊತೀರೋ ನಿಮ್ಮ ಲೈಫ್ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ ಕಡೆಗೆ ಹೋಗುತ್ತೆ. ಇದನ್ನು ಎವ್ರಿ ಸಿಂಗಲ್ ಡೇ ಮಾಡ್ತಾ ಬನ್ನಿ, ನಿಮ್ಮ ಲೈಫೇ ಎಕ್ಸ್ಟ್ರಾರ್ಡಿನರಿ ಆಗಿಬಿಡತ್ತೆ. ನಿಮಗೆ ಎರಡು ಅವಕಾಶ ಇದೆ, ಆರ್ಡಿನರಿ ಆರ್ ಎಕ್ಸ್ಟ್ರಾ ಆರ್ಡಿನರಿ, ಇಷ್ಟೇ ಲೈಫ್. ಸೊ ಮೋರ್ ಕಾಲ್ಸ್, ಮೋರ್ ಮೀಟಿಂಗ್ಸ್, ಇಟ್ ಮೀನ್ಸ್ ಎಕ್ಸ್ಟ್ರಾ ವರ್ಕ್, ಎಕ್ಸ್ಟ್ರಾ ರಿಸಲ್ಟ್, ಲೈಫ್ ಇಸ್ ಎಕ್ಸ್ಟ್ರಾರ್ಡಿನರಿ. ಫಾಸ್ಟ್ ಡಿಸಿಷನ್ಸ್ ಓನ್ಲಿ, ಫೋಕಸ್ ಆನ್ ರೆಡಿ ಪ್ರಾಸ್ಪೆಕ್ಟ್ಸ್. ಯಾರು ರೆಡಿ ಇರ್ತಾರೋ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ಫೋಕಸ್ ಮಾಡ್ಕೊಳ್ಳಿ. ಪೀಪಲ್ ನೀಡ್ ಗೈಡೆನ್ಸ್. ಫೈನಲ್ ಆಗಿ ಹೇಳಬೇಕಾಗಿರೋದು ಇಷ್ಟೇ, ಜನಗಳಿಗೆ ಬೇರೆ ಏನೂ ಬೇಕಾಗಿಲ್ಲ, ಅವರಿಗೊಂದು ಸರಿಯಾದಂಥ ಒಂದು ಮಾಹಿತಿ ಬೇಕು, ಸರಿಯಾದಂಥ ಒಂದು ರೀತಿ ಅವರಿಗೆ ಅರ್ಥ ಮಾಡಿಸುವಂಥ ವ್ಯಕ್ತಿಗಳು ಬೇಕು. ಅವ್ರನ್ನ ಯಾವುದೇ ಕಾರಣಕ್ಕೂ ಕನ್ಫ್ಯೂಷನ್ಸ್ ಮಾಡಿ ಇಡಕ್ಕೆ ಹೋಗಬೇಡಿ, ಕ್ಲಿಯರಾಗಿ ಕೇಳಿ, ಕ್ಲೋಸ್ ಕಾನ್ಫಿಡೆಂಟಾಗಿ ಮಾಡಿ. ಲಾಸ್ಟ್ ಆಗಿ ಕಾಲ್ ಯುವರ್ ಟಾಪ್ 20 ಲೀಸ್ಟ್ ಇವತ್ತೇ ಮಾಡ್ಕೊಳ್ಳಿ, ಫಿಕ್ಸ್ ಪ್ರೆಸೆಂಟೇಷನ್ಸ್ ರೆಡಿ ಮಾಡ್ಕೊಳ್ಳಿ, ಯೂಸ್ ಕ್ಲೋಸಿಂಗ್ ಕ್ವಶನ್ಸ್ಗಳನ್ನ ರೆಡಿ ಮಾಡ್ಕೊಳ್ಳಿ, ಫಿನಿಶ್ ದಿ ಮಂತ್ ಸ್ಟ್ರಾಂಗ್. ಫೈನಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಮಂತನ್ನು ಸ್ಟ್ರಾಂಗ್ ಆಗಿ ಫಿನಿಶ್ ಮಾಡೋದ್ರ ಕಡೆಗೆ ರೆಡಿಯಾಗಿ. ಥ್ಯಾಂಕ್ ಯು. ಬಿಕಾಸ್ ನನ್ನ ಟೈಮಿಂಗ್ಸ್ ಎಷ್ಟು ಅಕ್ಯುರೇಟ್ ಆಗಿ ನಾನು ರೆಡಿ ಆಗ್ತಾ ಇದ್ದೀನಿ ಅಂತ ಹೇಳಿದ್ರೆ, 9:30ಗೆ ಇಷ್ಟು ಸ್ಲೈಡ್ಸ್ ಇದ್ರೂ ಕೂಡ ವಿತ್ 100% 9:30 ಕ್ಲೋಸ್ ಮಾಡ್ತಾ ಇದ್ದೀನಿ. ಮೈಂಡ್ ಸೆಟ್ ಆ್ಯಂಡ್ ಆ್ಯಕ್ಷನ್ಸ್ ಎಲ್ಲದೂ ಮಾಡಿದರೆ ಎಲ್ಲದೂ ಆಗುತ್ತೆ ಅಂತ ಹೇಳ್ತಾ, ನಿನ್ನೆ ಒಂದು ಸ್ಟೋರಿ ಹೇಳಿದ್ದೆ, ಅದರ ಜೊತೆಗೆ ಇವತ್ತು ಆ ವ್ಯಕ್ತಿದು ಒಂದು ಫೋಟೋ ತೋರಿಸ್ತೀನಿ. ಲೈಫಲ್ಲಿ ನಾವು ಆಲ್ವೇಸ್ ಕೆಲವೊಬ್ಬ ಇನ್ಸ್ಪಿರೇಷನ್ಸ್ ವ್ಯಕ್ತಿಗಳಿರ್ತಾರೆ. ನಿನ್ನೆ ನಾನು ಹೇಳಿದ್ದೆ, ಈ ವ್ಯಕ್ತಿಗೆ ಒಂದು ಕ್ವಶನ್ ಕೇಳಿದ್ರು ಅಂತ. ನಿನ್ನ ಎದುರುಗಡೆ ನಾಳೆ ಇಬ್ಬರು ಟಾಪ್ ಪ್ಲೇಯರ್ಸ್ ಬರ್ತಾರಪ್ಪ, ಹೆಂಗೆ ನಿನ್ಗೆ ಆಲ್ರೆಡಿ ಏಜ್ ಆಗಿಬಿಟ್ಟಿದೆ, ಈಗ ಅವ್ರ ಲೆವೆಲಿಗಂತೂ, ಯಾಕಂದರೆ 2-3 ಸಲ ಅವ್ರ ಎದುರುಗಡೆ ಮ್ಯಾಚಲ್ಲಿ ಸೋತಿದ್ದೀರ, ಮತ್ತೆ ಈಗ ಅವ್ರನ್ನೇ ಎದುರಿಸ್ತಾ ಇದ್ದೀರಾ, ಹೆಂಗೆ ಅಂತ. ಈ ವ್ಯಕ್ತಿ ನಾನು ಹೇಳಿದ್ದೆ ನಿನ್ನೆ ನಿಮಗೆ, ನನ್ನ ಕೊನೆಯ ಸ್ಟಾರ್ಟ್ ತನಕನೂ ಕೂಡ ನಾನು ಆಟ ಆಡ್ತೀನಿ, ಅದ್ರ ಬಗ್ಗೆ ನಂಗೆ ಯೋಚನೆ ಇಲ್ಲ ಅಂತ ಇವ್ರು ಹೇಳಿದರು ಅಂತ. ಆ್ಯಂಡ್ ಇವತ್ತು ಆಯಿತು, ಇತಿಹಾಸ ಕ್ರಿಯೇಟ್ ಆಯಿತು. 38 ವರ್ಷ 255 ದಿನ ಇವತ್ತು ಸೆಮಿಫೈನಲಲ್ಲಿ ಸಿನ್ನರ್ ಅವ್ರನ್ನ ಸೋಲಿಸಿ ಈ ವ್ಯಕ್ತಿ ಫೈನಲ್ಗೆ, ಜೋಕೋವಿಕ್ ಫೈನಲಿಗೆ ಬಂದಿದ್ದಾರೆ. ಸೊ ಇಟ್ ಸೇಸ್ ಏನಪ್ಪ ಅಂತ ಹೇಳಿದ್ರೆ, ನಥಿಂಗ್ ಇಸ್ ಇಂಪಾಸಿಬಲ್. ನಮ್ಮ ಮೈಂಡ್ ಸೆಟ್, ವಯಸ್ಸು, ಏಜು ಯಾವುದೂ ಮ್ಯಾಟ್ರ್ ಆಗೋದಿಲ್ಲ ಡಿಯರ್ ಫ್ರೆಂಡ್ಸ್. ನಮ್ಮ ಮೈಂಡ್ ಸೆಟ್ ಅನ್ನುವಂಥದ್ದು ಆಲ್ವೇಸ್ ಗೆಲ್ಲತ್ತೆ ಅನ್ನೋದಕ್ಕೆ ಇವರೆಲ್ಲರೂ ಕೂಡ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ಸ್. ಥ್ಯಾಂಕ್ ಯು ಜೋಕೋವಿಕ್. ಎವ್ರಿ ಟೈಮ್ ಯು ಪ್ರೂವ್ಡ್ ಏನಂತ ಹೇಳಿದ್ರೆ, ನಥಿಂಗ್ ಇಸ್ ಇಂಪಾಸಿಬಲ್ ಅನ್ನುವಂಥದ್ದನ್ನ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ. ಸೊ ಡಿಯರ್ ಫ್ರೆಂಡ್ಸ್,
ಮಂತ್ ಎಂಡಿಗೆ ಇವತ್ತು ನಾಳೆ 2 ದಿನ ಇದೆ. ಸೊ 100% ಐ ಥಿಂಕ್ ನಿಮ್ಮ ಕೈಯಲ್ಲಿ ಒಂದು ಗೋಲ್ಡನ್ ಅಪರ್ಚುನಿಟಿ ಇದೆ. ಅದರ ಕಡೆಗೆ ಸೀರಿಯಸ್ ಆಗಿ ಫೋಕಸ್ ಮಾಡಿ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್. ರಾಜು ಸರ್ ಹ್ಯಾಂಡ್ ರೈಸ್ ಮಾಡಿದ್ರಿ ಅಂತ ಅನ್ಸುತ್ತೆ. ಹೌದು ಹೌದು. ಎಸ್ ಸರ್, ಎಕ್ಸ್ಟ್ರಾರ್ಡಿನರಿ ಸೆಷನ್. ಥ್ಯಾಂಕ್ ಯು ಸೋ ಮಚ್. ಗುರುಗಳು ಲಾಸ್ಟ್ ಅಲ್ಲಿ ಎಲ್ರಿಗೂ ಕೂಡ ಯಾರು ಲೆಫ್ಟ್ ಆಗೋಕೆ ಹೋಗ್ಬೇಡಿ, ಯಾಕಂತ ಹೇಳೋದಿದ್ರೆ ಮಂತ್ ಎಂಡ್ ಅಲ್ಲಿ ಒಂದಿಷ್ಟು ಸ್ಪೆಷಲ್ ಮೆಸೇಜ್ ಅಂಡ್ ರಾಜು ಸರ್ ಅನುಭವವನ್ನು ಕೂಡ ಕೇಳೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಕೂಡ. ಇವತ್ತಿನ ಒಂದು ಸೆಷನ್ಸ್ ನ ಕೇಳಿಸ್ಕೊಂಡಿದ್ದಕ್ಕೆ ಹ್ಯಾವ್ ಎ ಗ್ರೇಟ್ ಕ್ಲೋಸಿಂಗ್ ನಿಮ್ಮೆಲ್ಲರಿಗೂ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಅಂಡ್ ಓವರ್ ಟು ರಾಜು ಸರ್. ವೆಲ್ಕಮ್ ಸರ್, ಓವರ್ ಟು ಯು. ಥ್ಯಾಂಕ್ ಯು ಸೋ ಮಚ್ ಸಂತು. ಅದ್ಭುತವಾದ ಸೆಷನ್ನು. ಸುಮಾರು ಒಂದು ಕಾಲು ಪೇಜ್ ನಾನು ಪಾಯಿಂಟ್ಸ್ ನೋಟ್ ಮಾಡ್ಕೊಂಡಿದ್ದೀನಿ. ತುಂಬಾ ಕಲಿಕೆ ಇದೆ. ಆ್ಯಂಡ್ ಸಣ್ಣದು ಕೂಡ ಭಾಳ ಮುಖ್ಯ ನಮ್ಮೆಲ್ರಿಗೂ ಕೂಡ. ನಾವು ಯಾವತ್ತೂ ಕೂಡ ಕಲ್ಲನ್ನು ಎಡವಿ ಬೀಳ್ತೀವಿ ಹೊರತು ಗುಡ್ಡ ಎಡವಿ ಯಾವತ್ತೂ ಬೀಳೋದಿಲ್ಲ. ಸೊ ಕಲ್ಲು ನಮಗೆ ಇರಿಟೇಟ್ ಮಾಡುತ್ತೆ, ನಮ್ಮನ್ನು ಬೀಳಿಸುತ್ತೆ. ಅದೇ ಥರನೇ ಒಂದು ದೊಡ್ಡ ಹಡಗುನಲ್ಲಿ ಒಂದು ಸಣ್ಣ ಹೋಲ್ ಸಾಕು, ಹಡಗುನೇ ಮುಳುಗಿಸ್ಬಿಡುತ್ತೆ. ಸಣ್ಣ ಒಳ್ಳೆ ಸ್ಟೆಪ್ ತೊಗೋಬೇಕು. ಸಣ್ಣದು ಮಿಸ್ಟೇಕನ್ನು ಮಾಡಬಾರ್ದು, ನಾವು ತಿದ್ಕೊಂತ ಹೋಗಬೇಕು. ಕ್ಲೋಸಿಂಗ್ ಅನ್ನೋದಕ್ಕೆ ತುಂಬ ಮೆಕ್ಯಾನಿಸಮು, ಅದ್ಭುತವಾದಂಥ ಒಂದು ಎಕ್ಸಾಂಪಲ್ಲು ಸ್ಟೋರಿ ಮುಖಾಂತರ ತುಂಬ ಚೆನ್ನಾಗಿ ಕವರ್ ಮಾಡಿದೆಯಾ. ಎಸ್, ನಾನು ಇನ್ನೇನು ಆ್ಯಡ್ ಮಾಡೋಕ್ಕೆ ಬರಲಿಲ್ಲ. ಏನಂದರೆ ಜಸ್ಟ್ ಎವ್ರಿ ಮಂತ್ ನಿಮಗೆ 1ನೇ ತಾರೀಕು ವಿಂಡೋ ಪೀರಿಯಡ್ ಅಂತ ಇರ್ತದೆ. ಎಕ್ಸಾಂಪಲ್ ಫೆಬ್ರವರಿ 1 ವಿಂಡೋ ಪೀರಿಯಡು. ಅಂದರೆ ನೀವು ಇನ್ ಕೇಸ್ ಯಾವುದಾದ್ರು ಟೈಟಲ್ ಜಂಪ್ ಆಗಬೇಕು ಅಥವಾ ಏನಾದರೂ ಲೆವೆಲ್ ಜಂಪ್ ಆಗಬೇಕು ಅಥವಾ ಅವಶ್ಯಕತೆ ಇದ್ದರೆ ಏನಾದರೂ ಮಿಸ್ಸಿಂಗ್ ಇತ್ತು ಅಂತ ಹೇಳಿದರೆ ಅದನ್ನು ನೀವು ಆಪ್ಷನ್ ಇರ್ತದೆ. ಏನಂದರೆ ಆಪ್ಷನ್ ಜನವರಿ ಮಂತಿಗೆ ಬೇಕಾ ಅಥವಾ ಕರೆಂಟ್ ಮಂತ್ ಫೆಬ್ರವರಿಗೆ ಬೇಕಾ ಅಂತ ಕೇಳ್ತದೆ. ಅದು ಕರೆಕ್ಟಾಗಿ ನೀವು ಸೆಲೆಕ್ಷನ್ ಮಾಡಬೇಕಾಗುತ್ತೆ. ಇಲ್ಲ ಎಲ್ಲ ಮುಗಿದೋಗ್ಬಿಟ್ಟಿದೆ ಅಂದರೆ ನೆಕ್ಸ್ಟ್ ಫೆಬ್ರವರಿ ತೊಗೊಬೋದು ನೀವು. ಇದು ಗೊತ್ತಿರಲಿ ನಿಮಗೆ. ಅಂದರೆ ಕ್ಲೋಸಿಂಗ್ 30-31 ಮುಗಿದೋಗ್ಬಿಡುತ್ತೆ, ಆದರೂ ಒಂದಿನ ಎಕ್ಸ್ಟ್ರಾ ವಿಂಡೋ ಪೀರಿಯಡ್ ಅಂತ ಇರ್ತದೆ. ಆ್ಯಂಡ್ ಯಾವುದೇ ಕಾರಣಕ್ಕೂ ಮಂತ್ ಎಂಡ್ವರೆಗೂ ಹಿಡ್ಕೊಳ್ಳೋಕೆ ಹೋಗಬೇಡಿ, ಅದು ತುಂಬ ರಿಸ್ಕಿ. ಎಮರ್ಜೆನ್ಸಿ ಯಾರಾದರೂ ನೆಕ್ಸ್ಟ್ ಮಂತ್ ಬಿಗಿನಿಂಗಲ್ಲಿ ಅಥವಾ ಏನೋ ಒಂದು ಸಲ ಕ್ಯಾನ್ಸಲೇಷನ್ ಆಗಿಬಿಡುತ್ತೆ, ಟೆಕ್ನಿಕಲ್ ಎರರ್ ಆಗುತ್ತೆ, ಅಥವಾ ಒಂದೇ ಸಲಿಗೆ ಒಂದು ಏನಾಗುತ್ತೆ ರಶ್ ಆಗುತ್ತೆ, ರಶ್ ಆಗಿ ನೆಟ್ವರ್ಕ್ ಚಾಲೆಂಜ್ ಆಗಿಬಿಡುತ್ತೆ. ಅವಾಗ ಏನಾಗುತ್ತೆ, ಸೊ ತುಂಬಾ ಚಾಲೆಂಜ್ ಆಗ್ಬಿಡ್ತದೆ. ಬಿಲ್ಲಿಂಗ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ. ನೆಟ್ವರ್ಕ್ ಚಾಲೆಂಜ್ ಆಗ್ಬಿಡ್ತದೆ, ಕಂಪ್ಲೀಟ್ಲಿ ಸಿಸ್ಟಮೇ ಜಾಮ್ ಆಗಿಬಿಡ್ತದೆ. ಅಥವಾ ಕ್ಯಾಲ್ಕುಲೇಷನ್ ರಾಂಗ್ ಆಗುತ್ತೆ, ಅಥವಾ ಫಾಸ್ಟಾಗಿ ಮಾಡೋಕ್ಕೆ ಹೋಗ್ತೀವಿ, ಅಲ್ಲೆಲ್ಲೋ ಬಿಲ್ಲಿಂಗು ಯಾರ್ದೋ ಹೆಸರು ಮಾಡಬೇಕಾಗುತ್ತೆ, ಯಾರ್ದೋ ಮಾಡೋಕ್ಕೆ ಹೋಗ್ಬಿಡ್ತೀವಿ, ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ ಇಲ್ಲ ಕಡಿಮೆ ಆಗಿಬಿಡುತ್ತೆ. ಇದೆಲ್ಲ ಜಂಜಟ್ ರಿಸ್ಕಿಂದ ಹೊರಗಡೆ ಬರಬೇಕು ಅಂದರೆ ಅಡ್ವಾನ್ಸ್ ಪ್ಲ್ಯಾನ್, ಕೂಲಾಗಿರಬೇಕು. ಅಡ್ವಾನ್ಸ್ ಪ್ಲ್ಯಾನ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಅದನ್ನು ನೀವು ಮಾಡ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟು ಮಂಡೆಯಿಂದ ಎಕ್ಸ್ಟ್ರಾರ್ಡಿನರಿ ಸೆಷನ್ ಬರುತ್ತೆ ನಿಮಗೆ. ಸೊ ಬಿಸ್ನೆಸ್ ಗ್ರೋತ್ ಈ ಮಂತಲ್ಲಿ ಈ ಸಿಸ್ಟಮಲ್ಲಿ ಇರೋರು ಯಾರೆಲ್ಲ ಅಳವಡಿಸ್ಕೊಂಡು ದೊಡ್ಡ ಸಾಧನೆ ಮಾಡಿದ್ದಾರೆ, ಅಥವಾ ಸಣ್ಣ ಸಾಧನೆ ಮಾಡಿದ್ದಾರೆ, ಅಥವಾ ಮೀಡಿಯಮ್ ಸಾಧನೆ ಮಾಡಿದ್ದಾರೆ, ಅವರು ಸಕ್ಸಸ್ ಗ್ಲೋರಿಫೈ ಆಗಲ್ಲ, ಇಲ್ಲಿ ಸಕ್ಸಸ್ ಸೀಕ್ರೆಟ್ ಗ್ಲೋರಿಫೈ ಆಗುತ್ತೆ. ಏನು ಮಾಡಿದ್ರು ಅನ್ನೋದು ನಿಮಗೆ ಮೆಸೇಜ್ ಸಿಗುತ್ತೆ. ಸೊ ಅಂದರೆ ಹಾರ ತುರಾಯಿ ಆಗ್ತಕ್ಕಂಥದ್ದಲ್ಲ ನಮ್ಮ ಕಲ್ಚರು. ಏನು ಮಾಡಿದರು, ಎಕ್ಸಾಂಪಲ್ ಇವತ್ತು ನಮ್ಮ ಸಾರಿಕಾ ಮೇಡಮ್ ಟೀಮಿಂದ, ಜಗದೀಶ್ ಸರ್ ಟೀಮಿಂದ ಮಂಜುಳಾ ಮೇಡಮ್ ಮತ್ತು ಶಾರದಾ ಮೇಡಮು ರೆಡ್ ಡೈಮಂಡ್ ಆಗಿದ್ದಾರೆ. ಎಕ್ಸಾಂಪಲ್ ಹೇಳ್ತಿರೋದು ನಾನು ನಿಮಗೆ. ಎಕ್ಸ್ಟ್ರಾರ್ಡಿನರಿ ಅಚೀವ್ಮೆಂಟ್ ಅದು. ನ್ಯಾಷನಲ್ ಲೆವೆಲ್ ಟೈಟಲ್ ಹಿಟ್ ಆಗಿದ್ದಾರೆ. ಅದು ಹೆಂಗಾಯಿತು ಅವರಿಗೆ, ಅದು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ತಮ್ಮ ಅನುಭವ ಹಂಚ್ಕೋತಾರೆ. ಇನ್ನು ಬೇರೆಲ್ಲ ಡೈರೆಕ್ಟ್ರು, SD, ED ಈ ಥರ ಆಗಿರ್ತಾರೆ. ಓಕೆ, ಅವರು ಅಷ್ಟೇ, ಯಾರಿಗೆ ಟೈಮ್ ಸಿಗುತ್ತೋ ನೋಡೋಣ. ಅವರು ಎಕ್ಸಾಕ್ಟ್ಲಿ ಪ್ರಾಕ್ಟಿಕಲಿ ಅವ್ರು ಏನು ಅಳವಡಿಸ್ಕೊಂಡ್ರು, ಯಾವ ಫಾರ್ಮುಲಾ ಅಳವಡಿಸ್ಕೊಂಡಿದ್ದಕ್ಕೆ ಅವ್ರಿಗೆ ಸಕ್ಸಸ್ ಸಿಕ್ತು ಅನ್ನೋದನ್ನು ಅವ್ರ ಅನುಭವ ಹಂಚ್ಕೋತಾರೆ. ಇದು ನಿಮಗೆ ತುಂಬ ಕಲಿಕೆ ಆಗುತ್ತೆ. ನಿಮ್ಮ ಬಿಸ್ನೆಸ್ಸನ್ನು ನೆಕ್ಸ್ಟ್ ಲೆವೆಲಿಗೆ ತಗೊಂಡು ಹೋಗಲಿಕ್ಕೆ ತುಂಬ ಸಪೋರ್ಟ್ ಆಗುತ್ತೆ. ಸೊ ನಂಬರ್ ತುಂಬ ಇನ್ಕ್ರೀಸ್ ಮಾಡ್ತಿದ್ದೀರಾ ಎವ್ರಿ ಡೇ. ಆ್ಯಂಡ್ ಇವತ್ತಿನ ಸೆಷನ್ದು ಯಾರು ಮಿಸ್ ಆಗಿದ್ದಾರೆ ರೆಕಾರ್ಡಿಂಗ್ ಕೂಡ ಕಳಿಸ್ಕೊಡಿ ಅವರಿಗೆ. ಎಸ್, ಥ್ಯಾಂಕ್ ಯು. ವಂಡರ್ಫುಲ್ ಸೆಷನ್ ಇವತ್ತು. ಇದೇ ಥರ ಕಲಿತಾ ಹೋಗಿ, ಡೆಫಿನೆಟ್ಲಿ ಅಳವಡಿಸ್ಕೊಳ್ಳಿ. ದೊಡ್ಡ ಮಟ್ಟದಲ್ಲಿ ನೀವು ಕಾಂಟ್ರಿಬ್ಯೂಷನ್ ಮಾಡ್ತೀರಾ ಅಂಡ್ ಸಾಧನೆ ಮಾಡ್ತೀರಾ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಎಸ್, ಆಲ್ ದಿ ಬೆಸ್ಟ್. ಹ್ಯಾವ್ ಎ ಗ್ರೇಟ್ ಕ್ಲೋಸಿಂಗ್. ಸಿ ಯು ಟುಮಾರೋ. ಥ್ಯಾಂಕ್ ಯು ಸೋ ಮಚ್. ಕಾಲ್ ನೀನೇ ಎಂಡ್ ಮಾಡಿಸಂತು, ನೀನೇ ಹೋಸ್ಟ್ ಇದೆಯಾ? ಎಸ್ ಸರ್, ಕ್ಲೋಸ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.